ನೀವು ನೋಡಿದ್ರೆ ಮಧ್ಯ ಅವರಿಬ್ರು ಕೆಮಿಸ್ಟ್ರಿ ಚೆನ್ನಾಗಿತ್ತು ನನಗಿಂತ ಅಂತ್ಯ. ಹಾಗಂದ್ರ ಹಾಗರ್ಲಿಲ್ಲ, ಹಾಗೆ ಕೊಟ್ರೆ ಆಗ್ತಾ ಇದೆ. ನಂಗೂ ಇಷ್ಟ ಆಗ್ತಿಲ್ಲಪ್ಪ. ತಮ್ಮ ಮನೆಯ ಮೇಲಿರುವಂತಹ ಬ್ಯಾಚುಲರ್ಸ್ಗೆ ಚಡ್ಡಿ ಒಣಗ ಹಾಕೋಕ್ಕೆ ಜಾಗ ಕೊಡದೇ ಇರೋ ಕಾರಣದಿಂದ ಅವರು 6 ತಿಂಗಳಿನಿಂದ ಬಾಡಿಗೆ ಕಟ್ಟಿಲ್ಲ. ಅಂದ ಮಾತ್ರಕ್ಕೆ ಅವರು 6 ತಿಂಗಳಿಂದ ಚಡ್ಡಿ ಹಾಕಿಲ್ಲ ಅಂತ ಅರ್ಥ ಅಲ್ಲ. ಅವ್ರು ಹೇಳ್ತಾರೆ ಗಾಬರಿ, ಏಯ್ ನಾವೇ ಯಾವಾದ್ರೆ ENT ಆಬ್ವಿಯಸ್ಲಿ ನಮ್ಮ ಫ್ರೆಂಡು. ಅಂದರೆ ಏನು ಇಂಟರ್ವ್ಯೂ ನಡೀತು ಅವಾಗಿಂದ ಇದೆಲ್ಲ ಎಡಿಟ್ ಮಾಡಿದ್ರೆ ಹಂಗಂಗೆ ಹಾಕಿಬಿಟ್ರೆ ನಮಗೆ ಇದು ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ನಿಮ್ಮ ರೋಲ್ ಏನು ಅಪಾಯದ ಎಚ್ಚರಿಕೆಯಲ್ಲಿ? ಸೂರಿ ಅಂತ ಹೇಳಿದ್ನಲ್ಲ ಪಾತ್ರ. ಸೂರಿ. ನಿಮ್ಮ ಹೀರೋಯಿನ್ ಪಾತ್ರ? ನಮ್ಮ ಹೀರೋಯಿನ್ ಪಾತ್ರದ ಹೆಸರು ರಾಧಾ. ಹೆಂಗೆ ಹುಡುಗಿ, ಪರವಾಗಿಲ್ವಾ? ಸುಮಾರಾಗಿದ್ದಾರೆ. ಆಕ್ಟಿಂಗ್ ಮಾಡ್ತಾರಾ? ಆಕ್ಟಿಂಗ್ ಮಾಡ್ತಾರೆ, ತಿಂದಾಕ್ಬಿಡ್ತಾರೆ. ಕೆಮಿಸ್ಟ್ರಿ ಮ್ಯಾಚ್ ಆಯ್ತಾ ಸೆಟ್ಟಲ್ಲಿ? ಕೆಮಿಸ್ಟ್ರಿ ಡೈರೆಕ್ಟರ್ ತುಂಬಾ ಬಿಟ್ಟಿಲ್ಲ ಕೆಮಿಸ್ಟ್ರಿ ವರ್ಕ್ ಮಾಡಕ್ಕೆ. ಓ, ಡೈರೆಕ್ಟರ್ ಮ್ಯಾಚ್ ಮಾಡ್ಕೊಂಡ್ರ? ಹಂಗಲ್ಲ, ಕಥೆಲ್ಲ ಅಷ್ಟು. ನಾನು ಅದನ್ನೇನಪ್ಪ ಕೇಳಿದೆ. ಅವ್ರದ್ದೇನು ಪಾತ್ರ? ಯಾರ್ದು? ಇವ್ರದ್ದು ಹೀರೋಯಿನ್ದು. ಹೀರೋಯಿನ್ ಒಬ್ರು ಬ್ರಾಹ್ಮಣ ಹುಡುಗಿ, ಒಂದು ಮುಗ್ಧ ಇನ್ನೋಸೆಂಟ್ ಬ್ರಾಹ್ಮಣ ಹುಡುಗಿ. ಅವರು ಒಂದು ಮನೆ ಬಾಡಿಗೆ ಕೊಟ್ಟಿರ್ತಾರೆ, ಅವ್ರ ಅಪ್ಪ ಇರ್ತಾರೆ. ಅವ್ರ ಮೇಲ್ ಮನೆಯನ್ನ ಅವ್ರು ಬಾಡಿಗೆ ಕೊಟ್ಟಿರ್ತಾರೆ. ಆ ಬಾಡಿಗೆಯಲ್ಲಿ ನಾನು ಮತ್ತೆ ನನ್ನ ಇಬ್ರು ಸ್ನೇಹಿತರು ಗಾಬರಿ ಪೆಟ್ಟಿಗೆ 3 ಜನ ನಾವಿರ್ತೀವಿ ಒಟ್ಟಿಗೆ. ಗಾಬರಿ ಪೆಟ್ಟಿಗೆ ಅಂತ 2 ಕ್ಯಾರೆಕ್ಟರ್ ಇದೆಯಾ? 2 ಕ್ಯಾರೆಕ್ಟರ್ ಸಕ್ಕತ್ತಾಗಿ ಇಟ್ಟಿದ್ದಾರೆ ಹೆಸರು. ಕ್ಯಾರೆಕ್ಟರ್ಸ್ ಅಷ್ಟೇ ಸಾಕದಾಗಿದೆ. ಸೊ ಅವ್ರನ್ನೇ ಕರ್ಸೋಣ, ಹೀರೋಯಿನ್ ಕರ್ಸಿ ಮಾತಾಡ್ಸೋಣ. ಓಕೆನಾ? ಕರ್ಸೋಣ. ಒಂದ್ಸಲ ಹಿಂಗೆ ಸೆಟಪ್ ಚೇಂಜ್ ಆಗುತ್ತಾ? ಓಕೆ, ಸೆಟಪ್ ಚೇಂಜ್. ಯಾವ ಸೆಟಪ್? ನಿಶಾ ಮತ್ತು ಬೇಡ ಹೋಗಿ. ಕೀರ್ತಿ ENT ಕ್ಲಿನಿಕ್ ರವರ ಶೂಟಿಂಗ್ ಸೆಟಪ್ ಚೇಂಜ್. ಆಯಿನಾ? ಆಯ್ ಅಂದ್ರೆ ಆಯ್. ರಾಧಾ ಭಗವತಿ ಅವರು ಬಂದಿದ್ದಾರೆ ನಮ್ಮ ಚಾನೆಲ್ಗೆ. ಥ್ಯಾಂಕ್ ಯು ಸೋ ಮಚ್ ರಾಧಾ ಭಗವತಿ ಅವರೇ. ಡೈರೆಕ್ಟರ್ ಫೋನ್ ಮಾಡಿದ್ರೆ ಹೀರೋಯಿನ್ ಮಾತಾಡಲ್ಲ, ಸೊ ಏನ್ ಮಾಡ್ತೀರಾ ಹೀರೋಯಿನ್ ಇಟ್ಕೊಂಡು ಅಂತ. ಇವ್ರು ಫೋನ್ ಮಾಡಿದ್ರು ನಂಗೆ ಡೈರೆಕ್ಟರ್ ಬಗ್ಗೆ ಮಾತ್ರ ಕೇಳಬಾರ್ದು ಅಂತ. ನೀವು ನೋಡಿದ್ರೆ ಮಧ್ಯ ಅವರಿಬ್ರು ಕೆಮಿಸ್ಟ್ರಿ ಚೆನ್ನಾಗಿತ್ತು ನನಗಿಂತ ಅಂತ್ಯ. ಹಾಗಂದ್ರ ಹಾಗರ್ಲಿಲ್ಲ, ಹಾಗೆ ಕೊಟ್ರೆ ಆಗ್ತಾ ಇದೆ. ವೆಲ್ಕಮ್. ಥ್ಯಾಂಕ್ ಯು ಸರ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮ್ಮ ಪೂರ್ತಿ ಹೆಸರು? ರಾಧಾ ಭಗವತಿ. ಅಯ್ಯೋ, ಈ ರಾಧದಲ್ಲಿ ಹೆಚ್ಚಿರ್ಲೇಬೇಕಾ? ಹೌದು, ಯಾಕೆ ಬೇಡವಾ? ಪಾರ್ವತಿ ಪಕ್ಕ ಶಿವ ಇರ್ಲೇಬೇಕಾ? ಹುಟ್ಟಿದ್ದೆಲ್ಲಿ? ಸರ್ ಬೆಂಗಳೂರು. ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರು. ಡೇಟ್ ಆಫ್ ಬರ್ತ್? 21/11/2000. ಓ, ಮೊನ್ನೆ ಕೋವಿಡ್ ಆದ್ಮೇಲೆ ಹುಟ್ಟಿರೋದಲ್ವ? ಚಿಕ್ಕ ಹುಡುಗಿ. ಹಾಬೀಸ್ ಏನು? ನಾನು ಪೆನ್ಸಿಲ್ ಸ್ಕೆಚಸ್ ಮಾಡ್ತೀನಿ, ಸಾಂಗ್ಸ್ ಹಾಡ್ತೀನಿ, ಕಲ್ತಿಲ್ಲ ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಕುಕಿಂಗ್ ಅಲ್ಲಿ ಅಮ್ಮಗೆ ಏನಾದ್ರು ಹೆಲ್ಪ್ ಮಾಡ್ತಿರ್ತೀನಿ. ನಂಗೆ ಆರ್ಟ್ ವರ್ಕ್ಸ್ ಅಲ್ಲಿ ಮಾಡಕ್ಕೆ ತುಂಬಾ ಇಷ್ಟ. 30 ಸೆಕೆಂಡ್ ಅಲ್ಲಿ ನೀವು ಇಲ್ಲಿವರೆಗೂ ಯಾವ್ಯಾವ ಸೀರಿಯಲ್ ಮಾಡಿದೀರಾ ಅಂತ ಹೇಳ್ಬೇಕು. ರೆಡಿ? ನಿಮ್ಮ ಸಮಯ ಶುರು ಆಗ್ತಾ ಇದೆ. ಜೀ ಕನ್ನಡದಲ್ಲಿ ನನ್ನ ಫಸ್ಟ್ ಸೀರಿಯಲ್ ಉಗೆ ಉಗೆ ಮಾದೇಶ್ವರ ಅಂತ. ನಾಯಕಿ ಸರ್ವಮಂಗಳ ಮಾಂಗಲ್ಯೆ, ಶಾಂತಂ ಪಾಪಂ ಕೂಡ ಮಾಡಿದೆ. ಯಡಿಯೂರು ಸಿದ್ಧಲಿಂಗೇಶ್ವರ, ಪ್ರೇಮ್ ಜೊತೆ ಅಂಜಲಿ, ರಾಮಾಚಾರಿ, ಮತ್ತೆ ಉದಯದಲ್ಲಿ ಯಾವುದೋ ಒಂದು ಸೀರಿಯಲ್ ಮಾಡಿದೆ. ಆಮೇಲೆ ಅಮೃತಧಾರೆ ಮಾಡಿದೆ. ಅಮೃತಧಾರೆ ಜೊತೆಲೆ ಶ್ರೀ ರೇಣುಕಾ ಯಲ್ಲಮ್ಮ ಕೂಡ ಮಾಡ್ತಾ ಇದ್ದೆ. ಅಂಡ್ ಈಗ ಭಾರ್ಗವಿ LLB ಅಂತ ಕಲರ್ಸ್ ಕನ್ನಡದಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ದೇನೆ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಹೊಸದಾಗಿ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ ಅಂತ ಸೀರಿಯಲ್ ಬರ್ತಾ ಇದೆ, ಸದ್ಯದಲ್ಲೇ ಲಾಂಚ್ ಆಗುತ್ತೆ. ಹೌದು ಸರ್. ನೋಡಿ, ಎಲ್ಲರೂ ಲಾಯರಮ್ಮನ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಅಮೃತಧಾರೆ ಸೀರಿಯಲ್ ನೋಡಿದ್ರಿ ನೀವು? ಅದರಲ್ಲಿ ನಮ್ಮ ರಾಜೇಶ್ ನಟರಂಗ ಸರ್ ಅವರ ತಮ್ಮನ ಹೆಂಡತಿಯ ಕ್ಯಾರೆಕ್ಟ್ರು. ಮನೆ ಕೆಲಸದವರಾಗಿ ಬಂದಿರ್ತಾರೆ, ಆಮೇಲೆ ಮನೆಯವರೇ ಆಗ್ಬಿಡ್ತಾರೆ. ಬಟ್ ಚೆನ್ನಾಗಿತ್ತು ಸೀರಿಯಲ್, ಈಗಲೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನಿಮ್ಮ ಖುಷಿ ಇದೆಯಾ ಅಮೃತಧಾರಲ್ಲಿ ಕೆಲಸ ಮಾಡಿದ್ದು? ಹಾ,
ತುಂಬ ಖುಷಿ ಇದೆ. ರಾಮಾಚಾರಿಯಲ್ಲಿ ಆಲ್ರೆಡಿ ನನಗೆ ಫೇಮ್ ಇತ್ತು, ಬಟ್ ಅಮೃತಧಾರೆಗೆ ಬಂದಮೇಲೆ ಇನ್ನೂ ದೊಡ್ಡ ಫೇಮೇ ಬಂತು. ಎಲ್ಲಿ ಹೋದ್ರು ಕೂಡ ಮಲ್ಲಿ ಮಲ್ಲಿ ಅಂತ ಹೇಳಿ ಮಾತಾಡಿಸ್ತಾರೆ. ಮಲ್ಲಿ ಅಂತ ಹೇಳೋಕ್ಕಿಂತ ಜಾಸ್ತಿ ಅಕ್ಕರೆ ಅಕ್ಕರೆ ನೀವಾ? ಹೌದು, ಅಕ್ಕರೆ ಅಂತ ಒಂದು. ಈ ಕಷ್ಟಕ್ಕೆ 10ಕ್ಕೆ ಎಷ್ಟು ಕೊಡ್ತೀರಾ ನೀವು ಇವ್ರ ಜೊತೆ ವರ್ಕ್ ಮಾಡೋದು? ತೀರಾ ಕಷ್ಟ ಇಲ್ಲ, 1 3 4 4% ಕಷ್ಟ. ಕಷ್ಟ ಯಾಕೆ ಅಂತ ಕೇಳ್ಬೇಕು ತಾನೆ. ಇದು ಕಷ್ಟ ಅಂತಂದ್ರೆ ನಾನು ಈಗ ಯೋಚನೆ ಮಾಡ್ಬೇಕು, ಇದು ಯಾವ ತರ ಕಷ್ಟ ಅಂತ ಒಂದ್ಸಲ ಯೋಚನೆ ಮಾಡ್ಬೇಕೀಗ. ಯಾವ ತರ ಕಷ್ಟ? ಯಾವ ತರ ಕಷ್ಟ ಅಂದ್ರೆ ಇವ್ ಸ್ಕ್ರೀನ್ ಮೇಲೆ ಬಂದ್ಬಿಟ್ರೆ ಸಾಕು, ತಿಂದಾಕ್ಬಿಡ್ತಾರೆ. ಐ ಮೀನ್ ಅವ್ರ ಜೊತೆ ಆಕ್ಟ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಹಿ ಇಸ್ ಗುಡ್ ಅಟ್ ಆಕ್ಟಿಂಗ್. ಸೊ ಸ್ಕ್ರೀನ್ ಮೇಲೆ ಬಂದ್ರೆ ತಿಂದು ಹಾಕ್ಬಿಡ್ತಾರೆ. ಸೊ ಅವರ ಎನರ್ಜಿ ಲೆವೆಲ್ ಮ್ಯಾಚ್ ಮಾಡ್ಬೇಕು. ಬರಕ್ಕೆ ಬಿಡಬಾರ್ದು ಅವಾಗ. ಸುಮಾರು ವರ್ಷ ಜನ ತುಳಿದು ಈಗ ಮೆಲ್ಲೆ ನಾನು ಸ್ವಲ್ಪ ಮುಖ ತೋರಿಸ್ತಾ ಇದ್ದೀನಿ. ಸೊ ನಿಮ್ದು ಕ್ಯಾರೆಕ್ಟರ್ ಹೆಸರೇನು? ರಾಧಾ ಅಂತ. ಒಂದು ನಿಮ್ಮಿಬ್ರದ್ದು ಡೈಲಾಗ್ ಹೇಳ್ಬೋದಾ? ಇವ್ರ ಆಕ್ಟಿಂಗ್ ಸ್ಕಿಲ್ಸ್ ಏನಿದೆ ಅಂತ ಅಂದ್ಬಿಟ್ಟು ನೀವು ಕೊಡಿ, 10ಕ್ಕೆ ಎಷ್ಟು ಕೊಡ್ತೀರಾ ಇವರಿಬ್ರು ಆಕ್ಟಿಂಗ್ಗೆ ಅಂತ? ಅಪಾಯವಿದೆ ಎಚ್ಚರಿಕೆಯ ಒಂದು ಸೀನ್ ಇಲ್ಲಿ ಆಕ್ಟ್ ಮಾಡ್ಬೋದಾ? ಆಗ್ಲಿಂದ ಸುಮಾರು ಆಕ್ಟಿಂಗ್ ಟೆಸ್ಟಿಂಗ್ ಆಗ್ತಾ ಇದೆ. ಆಗ್ಲಿ ಸೀನು, ಒಂದು ದಿವಸ ಸೂರಿ ಫುಲ್ ಕುಡ್ದಿರ್ತಾನೆ, ಕೆಳಗಡೆ ಮನೇಲಿ ಹೀರೋಯಿನ್ ಇರ್ತಾರೆ, ಅವ್ರ ಮನೆಯಲ್ಲಿ ಬಾಡಿಗೆಗೆ ಮೇಲ್ಗಡೆ ಸೂರಿ ಅವ್ರ ಮನೇಲಿ ಇರ್ತಾನೆ. ರಾತ್ರಿ ಅವ್ನು ಮೇಲ್ಗಡೆ ಹೋಗೋ ಬದಲು ಅವನು ಹೀರೋಯಿನ್ ಮನೆಗೆ ಬರ್ತಾನೆ ರಾತ್ರಿ 12 ಗಂಟೆಗೆ. ಅದು ಸೀಕ್ವೆನ್ಸ್. ಓಕೆ, ಈಗ ಇಲ್ಲೊಂದು ಡೋರ್ ಐತೆ, ಮನೆ ಡೋರು. ನಾಕ್ ಮಾಡ್ತಾ ಇದ್ದೀನಿ. ರಾಧಾ ರಾಧಾ ರಾಧಾ. ಯಾರು? ನೀವಾ? ರಾಧಾ, ಅದು ಒಂಚೂರ್ ಮೇಲ್ಗಡೆ ಬರ್ತೀರಾ? ಏನಕ್ಕೆ? ಸ್ವಲ್ಪ ಮಿಸ್ಬಿಹೇವ್ ಮಾಡ್ಬೇಕಿತ್ತು. ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತ ಸೀಕ್ವೆನ್ಸ್ ಅಲ್ಲಿ ಅವರು ಅಂತಾರೆ, ಮಿಸ್ಬಿಹೇವ್ ಮಾಡ್ಬೇಕು ಅಂದ ತಕ್ಷಣ ಹಿಂಗ್ ಕಟ್ಟಾದೆ ಇವ್ರ ಅಪ್ಪ ಆಗಿರ್ತಾರೆ, ನನಗೆ ಕುಡ್ದು ಮಸ್ತಲ್ಲಿ ರಾಧಾ ಕಾಣ್ತಾ ಇರ್ತಾರೆ. ಸಾರಿ ಮಾಮ್ಸ್, ವೆರಿ ಸಾರಿ ಅಂತೇಳಿ ವಾಪಸ್ ಹೋಗೋದು. ಸೊ ಮಿಸ್ಬಿಹೇವ್ ಮಾಡಿದ್ರ ಆಮೇಲೆ? ಯಾರು? ಖಂಡಿತ ಹೋಗ್ಲಿಲ್ಲ. ಹೌದಾ? ಪಕ್ಕ ಯು ಸಿನಿಮಾ ನಮ್ದು. ನಿಮ್ಗೆ ಇಷ್ಟ ಮಿಸ್ಬಿಹೇವ್ ಮಾಡಕ್ಕೆ? ಬೇರೆ ಕಡೆ ಎಲ್ಲರೂ ಮಿಸ್ಬಿಹೇವ್ ಮಾಡಿದ್ದೀರಾ? ಖಂಡಿತ ಹೋಗ್ಲಿಲ್ಲ ಸರ್. ಅಲ್ಲ, ಅವಾಗ ಫ್ರೆಂಡ್ಸ್ ರೂಮ್ಗೆ ಹೋಗ್ತಿರ್ತೀವಿ, ಕಲ್ ತುಳಿದ್ರು ಮುಳ್ಳು ಚುಚ್ಚಿಸ್ಕೊಳ್ಳಲ್ಲ ಅಂತ. ಖಂಡಿತ ಹೋಗ್ಲಿಲ್ಲ. ಜೋಕ್ಸ್ ಪಾಟ್, ಆ ಸಾಹಸಕ್ಕೆ ನಾವಿಲ್ಲ. ನನಗೆ ಇನ್ನೊಂದು ಖುಷಿ ಅನ್ಸಿದೆ ಏನ್ ಗೊತ್ತಾ ನಿಮ್ಮಿಬ್ಬರಲ್ಲಿ? ಅಣ್ಣ ಬಾಂಡು ಮುಂಚೆ ಲಾಯರ್ ಆಗಿ ಲಾ ಎಲ್ಲ ಓದಿ ಆಮೇಲೆ ಈ ಮೀಡಿಯಾ ಫೀಲ್ಡ್ಗೆ, ಮನೋರಂಜನೆ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಬಂದಿರೋದು. ನೀವು ಇವಾಗ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ ಧಾರಾವಾಹಿಗೆ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ರೆ, ಇಬ್ರು ಒಂಥರ ಲಾಯರ್ ಜನಾಂಗದವರು. ಸೊ ಹಂಗಾಗಿ ನಿಮ್ಮ ಅಪಾಯವಿದೆ ಎಚ್ಚರಿಕೆ ಸಿನಿಮಾದ ಯಾವ್ದಾದ್ರು ಒಂದು ಸೀಕ್ವೆನ್ಸು ಅಥವಾ ಯಾವ್ದಾದ್ರು ಒಂದು ವಿಚಾರವನ್ನ ಎತ್ಕೊಂಡು ಒಂದು ವಾದ ಪ್ರತಿವಾದಗಳನ್ನ ಮಾಡೋಣ, ಆಗತ್ತಾ? ಮೈ ಲಾರ್ಡ್, ಸೆಕ್ಷನ್ 420 ಪ್ರಕಾರ ನಮ್ಮ ಮನೆ ಬಾಡಿಗೆ ಕಟ್ಟದೆ 6 ತಿಂಗಳಿಂದ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ. ಸೊ 6 ತಿಂಗಳ ಬಾಡಿಗೆ ಏನಿದೆ ಅದನ್ನ ದೊರಕಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮಹಾಸ್ವಾಮಿಗಳೇ, ನಾವು ಬಡವರು, ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಹಣ ಇಲ್ದಿರೋ ಕಾರಣಕ್ಕೋಸ್ಕರ ನಮ್ಮ ಹತ್ರ ವಕೀಲರಿಲ್ಲ. ಹಾಗಾಗಿ ನಮ್ಮ ಕೇಸನ್ನ ನಾನೇ ವಾದ ಮಾಡಬೇಕು, ಪಾರ್ಟಿ ಇನ್ ಪರ್ಸನ್ ಆಗಿ ನಾನು ವಾದ ಮಾಡ್ತೀನಿ ಅಂತ ಮೊದಲನೇಯಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ಸ್ವಾಮಿಗಳೇ, ಬಾಡಿಗೆ ಕಟ್ಟದೇ ಇರೋದಕ್ಕೆ ಸುಮಾರಷ್ಟು ಕಾರಣಗಳಿದೆ. ಮೊದಲನೇ ಕಾರಣ, ಇವರ ತಂದೆಯವರು ನಮ್ಮನ್ನ ಮನೆ ಮುಂದುಗಡೆ ಚಡ್ಡಿ ಒಣಗಾಕಕ್ಕೆ ಬಿಡೋದಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಮೇಜರ್. ಅಂದ್ರೆ ಒಬ್ಬ ಯುವಕರು ಅವ್ರ ಚಡ್ಡಿಯನ್ನ ಹೊರಗಡೆ ಒಣಗಾಕಕ್ಕೆ ಬಿಡಲ್ಲ ಅಂದ್ರೆ ಅಂತ ಮನೆ ಯಾಕೆ ಬೇಕು? ಆಬ್ಜೆಕ್ಷನ್ ಮೈ ಲಾರ್ಡ್. ಮನೆ ಬೇಡ ಅಂದ್ಮೇಲೆ ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಏನಕ್ಕೆ 6 ತಿಂಗಳಿಂದ ಇಲ್ಲೇ ಕೂತಿರೋದು? ಹೌದು, ಹೇಳಿದ್ರು ಕೂಡ ಒಣಗಿಸ್ಕೊಂಡು ಕೂತಿರೋದು ಕೂಡ ನೋಟ್ ಮಾಡ್ಕೊಳ್ಳಿ. ನಮ್ಮ ಚಡ್ಡಿ ಒಣಗಾಕೋದು ಪ್ರತಿಯೊಂದು ಗಂಡಸರ ಹಕ್ಕು, ಪ್ರತಿಯೊಂದು ಗಂಡಸರ ಹಕ್ಕದು. ಅಲ್ಲಿ ನಮ್ಮ ಗಾಬರಿ ಪೆಟ್ಟಿಗೆ ಅಂತೂ ಯಾವಾಗ್ಲೂ ಅವರು ಚಡ್ಡಿನ ಹೊರಗಡೆ ನೇತಾಕಿ ಒಂದು ಬಾವುಟದ ತರ ಪ್ರತಿಬಿಂಬಿಸ್ತಾರೆ ಹೊರಗಡೆ. ನಮ್ದು ಹಿಂದೆ ಹಿತ್ತಲಿದೆ. ಹೌದು, ಹಿಂದೆ ಹಿತ್ತಲಲ್ಲಿ ತಂದೆಯವರ ಚಡ್ಡಿಗಳನ್ನೆಲ್ಲ ಅಲ್ಲೇ ಹಾಕ್ತಾರೆ ಅವರು. ಅಂದ್ರೆ ಅವರು ಆ ಚಡ್ಡಿಯನ್ನ ಅಲ್ಲಿ ಒಣಗಾಕ್ತಾ ಇದಾರೆ, ನಮಗೆ ಎಲ್ಲಿ ಜಾಗ ಅನ್ನೋದು ಅವ್ರ ಪ್ರಶ್ನೆ.
ಇದೊಂದು ಚಡ್ಡಿ ಕತೆ ಆಗೋಗುತ್ತೆ. ವಾದ ಒಂದು ಚಡ್ಡಿ ಕತೆಗೆ ಟರ್ನ್ ಆಗ್ತಾ ಇದೆ. ಅಲ್ಲ ಈಗ ನನ್ನ ಪ್ರಶ್ನೆ, ನಿಮ್ಮ ತಂದೆಯವ್ರಿಗೆ ಹಿಂದೆ ಒಣಗಾಕಕ್ಕೆ ಚಡ್ಡಿನ ಜಾಗ ಇದೆ ಅಂದ್ಮೇಲೆ ಒಂದ್ ಸ್ವಲ್ಪ ಜಾಗ ಅವ್ರಿಗೆ ಬಿಟ್ಕೊಡ್ಬೋದಲ್ವಾ ಬಾಡಿಗೆದಾರರಿಗೆ ಅಂತ? ಹೌದು. ಇಲ್ಲ, ಅದು ನಮ್ಮ ಮನೆಗೆ ಮಾತ್ರ. ಅವ್ರ ಮೇಲ್ಗಡೆ ಬೇರೆ ಕಡೆ ಒಣಗ್ ಹಾಕೋಬೇಕು. ಹೊರಗಡೆ ಹೆಣ್ಮಕ್ಳೆಲ್ಲ ಓಡಾಡೋ ಜಾಗದಲ್ಲಿ, ಸ್ಕೂಲ್ ಮಕ್ಳೆಲ್ಲ ಓಡಾಡೋ ಜಾಗ ಅಂದ್ರೆ ಅದು ಮನೆ ಒಳಗಡೆ ಒಣಗಾಕಿದ್ರೆ ಏನಾಗುತ್ತೆ, ಒಣಗಕ್ಕೆ 3-4 ದಿವಸ ತಗೊಳುತ್ತೆ. ಅದು ಚೆನ್ನಾಗಿ ಒಣಗಲ್ಲ. ಅದರಿಂದ ಒಂದಷ್ಟು ನಿಮ್ಗೆ ಆ ಚಡ್ಡಿ ಹಾಕಲೇಬೇಕಾದ ಅನಿವಾರ್ಯ ಯೂಸ್ ಅಂಡ್ ಥ್ರೋ ಚಡ್ಡಿಗಳು ಸಿಗಲ್ವಾ, ಅಥವಾ ಮನೆ ಖಾಲಿ ಮಾಡಿ? ಸಾಕು ಇದು. ನಂಗೂ ಇಷ್ಟ ಆಗ್ತಿಲ್ಲಪ್ಪ. ಆ ಬ್ಯಾಚುಲರ್ ಸಾಂಗ್ ಅಲ್ಲಿ ನೋಡಿದ್ದೆ ನಾನು. ಬ್ಯಾಚುಲರ್ ಸಾಂಗ್ ಅಲ್ಲಿ ಮೊದಲನೇ ಇದ್ರಲ್ಲಿ ಒಂದು ಸೀಕ್ವೆನ್ಸ್ ಅಲ್ಲಿ ಬರ್ತಾರೆ ಇವರು, ಗಾಬರಿ ಪೆಟ್ಟಿಗೆಯಲ್ಲಿ ಮೊಣಗಾಕ್ತಾ ಇರ್ತಾರೆ, ಬಂದು ಎದುರುಗಡೆ ಸೊ ಈಗ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಬಾಡಿಗೆದಾರರಾಗಿರುವಂತಹ ಓನರ್ ರಾಧಾ ಭಗವತಿಯವರು ತಮ್ಮ ಮನೆಯ ಮೇಲಿರುವಂತಹ ಬ್ಯಾಚುಲರ್ಸ್ಗೆ ಚಡ್ಡಿ ಒಣಗ ಹಾಕೋಕ್ಕೆ ಜಾಗ ಕೊಡದೇ ಇರೋ ಕಾರಣದಿಂದ ಅವರು 6 ತಿಂಗಳಿನಿಂದ ಬಾಡಿಗೆ ಕಟ್ಟಿಲ್ಲ. ಅಂದ ಮಾತ್ರಕ್ಕೆ ಅವರು 6 ತಿಂಗಳಿಂದ ಚಡ್ಡಿ ಹಾಕಿಲ್ಲ ಅಂತ ಅರ್ಥ ಅಲ್ಲ. ಅವರು ಹಾಕಿದ್ದಾರೆ, ಆದರೆ ಬಾಡಿಗೆ ಮಾತ್ರ ಕಟ್ಟಿಲ್ಲ. ಮುಂದೆ ಏನಾಗತ್ತೆ ಇದನ್ನ ನೀವು ಫೆಬ್ರವರಿ 28ನೇ ತಾರೀಕು ಸಿನಿಮಾದಲ್ಲೇ ನೋಡ್ಬೇಕು. ಒಂದೇ ಪಾಯಿಂಟ್ ಅಲ್ಲಿ ಗೆಲ್ಲಿಸಿದ ಪ್ರೀತಿಯ ನ್ಯಾಯಾಧೀಶರಿಗೆ ಶಿರಷ್ಟಾಂಗ ನಮಸ್ಕಾರ. ಈಗ ಸಿನಿಮಾ ವಿಚಾರ ಮಾತಾಡ್ತಾ ಡೈರೆಕ್ಟರ್ ಕರೆದು ಮಾತಾಡ್ಸೋಣವಾ? ಹಂಗಾದ್ರೆ ಕರ್ಸ್ಬಿಡೋಣ ಅವ್ರನ್ನ. ಕರ್ಸ್ಬಿಡೋಣ. ಮತ್ತೊಮ್ಮೆ ಕೀರ್ತಿ ENT ಕ್ಲಿನಿಕ್ ಸೆಟಪ್ ಚೇಂಜ್. ಸರ್ ಶಬಾ, ನಾನಿಲ್ಲ ಅಂತ ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡ್ತಾ ಇದ್ರಿ. ನಮ್ ಚಾನಲ್ ಈ ಕಿತ್ತೋಗಿರೋ ಗಿಮಿಕ್ಕು. ಅದೇ ಏನಂದ್ರಿ, ಇನ್ನೊಂದ್ಸಲ ಹೇಳಿ. ಕರೆಕ್ಟ್ ಹೇಳಿದಾರೆ. ಹೌದಾ? ಹಂಗಾದ್ರೆ ಓಕೆ, ಕ್ಯಾಂಡಿ ಕರಿಯ. ನಮಸ್ಕಾರ. ಈಗ ವಿಶೇಷವಾಗಿ ಒಬ್ರು ಅತಿಥಿ ಬಂದು ಕೂತಿದ್ದಾರೆ. ಹೆಸರು ಅಭಿಜಿತ್ ತೀರ್ಥಹಳ್ಳಿ ಅಂತ. ನಮಸ್ಕಾರ ಸರ್. ಒಂದು ಸಣ್ಣ ಮಟ್ಟದ ಪ್ರತಿಭಾವಂತ. ಈ ಸಿನಿಮಾದ ಅಪಾಯವಿದೆ ಎಚ್ಚರಿಕೆ ಸಿನಿಮಾದ ನಿರ್ದೇಶಕ. ಪ್ರತಿಭಾವಂತ, ಗುಣವಂತ, ಹಣವಂತ, ವಿದ್ಯಾವಂತ, ಬ್ರಾಕೆಟಲ್ಲಿ ಶೀಲವಂತ. ಯಾಕಂದರೆ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಬ್ರಾಕೆಟ್ ಹಾಕ್ತೆ. ಹಾಗಾಗಿ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಗೆಳೆಯರು ಕೂಡ ಹೌದು. ಹಾಗಾಗಿ ಇಷ್ಟು ಸಲುಗೆಯಿಂದ ಮಾತಾಡ್ತಾ ಇದ್ದೀವಿ. ಶುರು ಮಾಡೋಣ ರಾಜ? ಶುರು ಮಾಡೋಣ. ಕೇಳಿ, ಡಾಕ್ಟ್ರ್ ಏನೋ ಭಾಳ ಆಪರೇಷನ್ ಮಾಡ್ದಂಗಿತ್ತು ನಮ್ಮ ಹೀರೋಯಿನ್ ಹಾಕೊಂಡು. ಹಿಂದೆ ಸ್ವಲ್ಪ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿರ್ತೀರಿ, ಈಗೆಲ್ಲ ಅದನ್ನು ನಾವು ಸರಿ ಮಾಡ್ಕೋತೀವಿ. ಅವಕಾಶ ಕೊಡಿ. ಓಹ್, ಇದೇನು ಆಟಿಟ್ಯೂಡ್ ಆರೋಗ್ಯನ್ಸ? ಆಟಿಟ್ಯೂಡ್ ಆರೋಗ್ಯನ್ಸ್ ಎಲ್ಲ ಹಂಗೆ ಅನ್ಕೊಳ್ಳಿ, ಹಂಗೆ ಅನ್ಕೊಳ್ಳಿ, ಹಂಗೆ ಅನ್ಕೊಳ್ಳಿ. ರವಿ ಸರ್ ಫ್ಯಾನಾ ನೀವು? ರವಿಚಂದ್ರನ್ ಅವ್ರ ಫ್ಯಾನಾ? ಅಂದ್ರೆ ಬಟನ್ ಹಾಕೊಂಡು ಮಾತ್ರ ಅಲ್ಲ ಅಂತನಾ? ಹಿಂಗೆ ಹಂಗಲ್ಲ ಬಸ್, ಅದು ನಿಮ್ಮ ಮೈಕಿಗೆ ಏನೋ ತೊಂದರೆ ಆಗ್ಬಾರ್ದು ಅನ್ನೋಕ್ಕೆ ಸ್ವಲ್ಪ ಫ್ರೀ ಮಾಡಿದೆ, ಗಾಳಿ ಆಡ್ಲಿ ಅಂತ. ಅಷ್ಟು ಹೆಲ್ಪಿಂಗ್ ನೇಚರ್ ಇದ್ರೆ ಶರ್ಟ ಬಿಚ್ಬೇಕು ನೀನು. ಅಲ್ಲ, ENTಗೆ ಬಂದಾಗ ಇವೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಬಿಡಿ. ಹೌದಾ? ಸೈಡ್ ಬಿಚ್ಚಬೇಕು, ಮನ್ಸು ಬಿಚ್ಚಬೇಕು. ಅದ್ಯಾಕೆ ಚಡ್ಡಿ ಒಣಗಾಕಕ್ಕೆ ಜಾಗ ಕೊಡ್ಸಿಲ್ವಂತ ನೀವು ಓನರ್ ಮನೇಲಿ? ಓ, ಹಿಂಗೆಲ್ಲ ಬಂದಿದೆ ವಿಷಯ. ಜಾಗ ಕೊಟ್ಟಿದ್ವಿ ಸರ್, ಬಟ್ ಈ ನನ್ನ ಮಕ್ಕಳು ಬಂದು ಎಲ್ಲರಿಗೆ ಕಾಣೋ ಥರ ಒಣಗಾಕಿದ್ರು. ಸೊ ಅದಕ್ಕೆ ಎಲ್ಲರೂ ಏನಕ್ಕೆ ನೋಡ್ಬೇಕು, ಚಡ್ಡಿನ ಏನಕ್ಕೆ ನೋಡ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಅಲ್ಲಿ ಸಮಸ್ಯೆ ಇನ್ನೊಂದಿದೆ ಸರ್. ಅಲ್ಲೇನು ಒಣಗಾಕ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಅದಕ್ಕೆ ಹಿಂದೆ ಒಂದು ಸಮಸ್ಯೆ ಇದೆ. ಇರೋದೇ 2 ಚಡ್ಡಿ ಅವ್ರ ಹತ್ರ, ಆಯ್ತಾ? ಅವ್ರನ್ನೂ ಅವ್ರಿಗೆ ಗೊತ್ತು, ಅದು ಒಣಗಲೇಬೇಕು. ಸೊ ಹಾಗಾಗಿ ಅದನ್ನ ಅವ್ರು ಮುಂದ್ಗಡೆ ಒಣಗಕ್ಕೆ ಹಾಕಿದ್ರೆ ಮಾತ್ರನೇ. ಈಗ ನೋಡಿ ಸರ್, ಈಗ ಇರೋ 2 ಚಡ್ಡಿಲಿ ಇರೋ 2 ಚಡ್ಡಿಗೂ ಜಾಗ ಇಲ್ಲ ಅಂದ್ರೆ ಅಂತ ಮನೇಲಿ ಯಾಕೆ ಇರ್ಬೇಕು, ಅಂತ ಮನೆಗೆ ಯಾಕೆ ಬಾಡಿಗೆ ಕೊಡಬೇಕು? ಅದು ನನ್ನ ಪ್ರಶ್ನೆ. ಅಲ್ಲ, ನೀನ್ ಯಾಕೆ ಸಿನಿಮಾಗೆ ಡೇಟ್ ಕೊಟ್ಟೆ ಅನ್ನೋದೇ ನನ್ನ ಪ್ರಶ್ನೆ. ಅಲ್ಲ, ಈಗಿನ ಅಣ್ಣಯ್ಯ ಆಗಿದ್ರೆ ಕೊಡ್ತಿರ್ಲಿಲ್ವೇನೋ? ಅವಾಗ ವಿಕಾಸ್ ಉತ್ತ ಯಾಕೆ ಬಂದಿದ್ರು, ಅವಾಗ ಲಾಕರ್. ಟು ಬಿ ಫ್ರ್ಯಾಂಕ್, ಒಂದು ವಿಚಾರ ಹೇಳಲೇಬೇಕು. ನಾನು ಈ ಸಿನಿಮಾನ ನೋಡಿದ್ದೀನಿ ಆಲ್ರೆಡಿ. ನನಗೆ ನಿಜವಾಗ್ಲೂ ಇಷ್ಟ ಆಗಿದೆ. ಒಂದು ಹೊಸ ಪ್ರಯತ್ನ, ಒಂದು ವಿಶೇಷ ಪ್ರಯತ್ನ ಅಂತೂ ಹೇಳಬಲ್ಲೆ. ನನ್ನ ಪ್ರಕಾರ ಇದು ಹಾರರ್ ಸಿನಿಮಾನೂ ಹೌದು, ಸಸ್ಪೆನ್ಸ್ ಥ್ರಿಲ್ಲರು ಹೌದು, ಇದರಲ್ಲಿ ಕಾಮಿಡಿನೂ ಇದೆ, ರೊಮ್ಯಾನ್ಸು ಇದೆ. ಈ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಸಿನಿಮಾ. ಆ್ಯಂಡ್ ಏನು ಉತ್ಪ್ರೇಕ್ಷೆ ಅಲ್ಲ, ನಂಗೆ ನಿಜವಾಗ್ಲೂ ಇವರು ಡೆಬ್ಯೂ ಡೈರೆಕ್ಟರ್ ಅಂತ ಅನ್ನಿಸ್ಲಿಲ್ಲ. ನಂಗೆ ನಿಜವಾಗ್ಲೂ ಖುಷಿ ಆಯ್ತು ಅದು ನಾನು ನೋಡಿದಾಗ. ನಾನು ಸಿನಿಮಾ ನೋಡ್ಬೇಕಾದ್ರೆ ಕೇಳಿದೆ ಅಲ್ಲಿ, ಯಾರು ಬರ್ದಿದ್ದು ಈ ಡೈಲಾಗು ಅಂತ. ಅವಾಗಲೇ ಒಂದು ಡೈಲಾಗ್ ಹೇಳಿದ್ರಲ್ಲ, ಸ್ವಲ್ಪ ಮಿಸ್ಬಿಹೇವ್ ಮಾಡ್ಬೇಕಾಗಿತ್ತು ಅಂತ. ಅದು ನಿಜವಾಗಿ ತುಂಬ ಚೆನ್ನಾಗಿತ್ತು. ಒಂಥರ ಬೇರೆ ಥರ ಹೊಸ ರೀತಿಯಲ್ಲಿ ಇರ್ತದೆ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ, ಇನ್ಸ್ಪಿರೇಷನು. ಕೀರ್ತಿ ಅವರು ಈ ತರ ಶೋನಲ್ಲಿ ಒಂದು ಓಪನ್ ಸ್ಟೇಟ್ಮೆಂಟ್ ಮಾಡೋದಿದೆಯಲ್ಲ ಸಿನಿಮಾ ಬಗ್ಗೆ, ರಿಲೀಸ್ಗೂ ಮುಂಚೆ
ಸೊ ಅದು ಬಹಳ ದೊಡ್ಡದು. ಇಲ್ಲ, ನಾನು ನೋಡಿರೋದಕ್ಕೆ ಹೇಳ್ತಾ ಅಲ್ಲ, ನಿಜವಾಗ್ಲೂ ಹೇಳಿದ್ದು ಅಂದ್ರೆ ಫ್ರಾಂಕ್ಲಿ ನಮಗ್ ಗೊತ್ತಲ್ಲ, ಈಗ ನಮ್ಮ ಇಂಟರ್ವ್ಯೂಗಳಲ್ಲಾಗ್ಲಿ ನೀವು ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಲ್ಲ ಯಾವುದೇ, ಅದು ಮೇಜರ್ಲಿ ಸಿನಿಮಾ ವಿಷಯ ಬಂದಾಗ. ಸೊ ಇಂಥ ಒಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡ್ತಾ ಇರೋದು ದೊಡ್ಡ ವೆರಿ ಹ್ಯಾಪಿ. ಇನ್ನೊಂದೇನಂದ್ರೆ ಅವ್ರು ಆಕ್ಚುಲಿ ಸುಮಾರೆಲ್ಲ ಹೇಳಿದ್ರು ಸಿನಿಮಾ ಆದ್ಮೇಲೆ. ನಾನು ಅವಾಗ ಈಗ ತಾನೇ ನಾವು ಪರಿಚಯ ಆಗ್ತಿದ್ವಿ, ಕೆಲವುದನ್ನೆಲ್ಲ ಈಗ ಸುಮ್ಮನೆ ಹೇಳ್ತಿದಾರೆ ಅಂತ ಅನ್ಸ್ಬಿಟ್ಟು ಆಮೇಲೆ ಅವ್ರ ಬಗ್ಗೆ ನಮ್ಗೆ ಗೊತ್ತಾದ್ಮೇಲೆ ನಾನು ಕೆಲವೊಂದು ಹೇಳಿದೆ, ಇದು ಬೇಡ ಕಟ್ ಮಾಡು, ಅದು ಬೇಡ ಕಟ್ ಮಾಡು, ಇದು ಕಟ್ ಮಾಡಿ ಒಂದು ವಾರ ಬಿಟ್ಟು ಹೋದ್ರೆ ಅದೆಲ್ಲ ಕಟ್ಟೆ ಆಗ್ಬಿಟ್ಟಿದೆ ನಿಜವಾಗ್ಲೂ. ಇಲ್ಲ ಕಟ್ ಮಾಡ್ಬಿಟ್ಟೆ, ತೆಗೆದ್ಬಿಟ್ಟೆ ಅಂತ ಖುಷಿ ಆಯ್ತು. ಓ ಹೌದಾ, ಪರವಾಗಿಲ್ವೇ. ಇವಾಗ ನಮ್ಮ ಸಿನಿಮಾದಲ್ಲಿ ನೀವು ಕೂಡ ಕೈ ಆಡಿಸಿದ್ರೆ ಎಲ್ಲ ಆಡಿಸಿದ್ರಿ. ಮತ್ತೆ ಈ ಸಿನಿಮಾದಲ್ಲಿ 3 ಹಾಡುಗಳಿದೆ, ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಹೌದು ಸರ್, ಖುಷಿ ಆಯ್ತು. 2-3 ಹಾಡುಗಳನ್ನು ಇವರೇ ಬರ್ದಿದ್ದಾರೆ, ಅಭಿಜಿತ್ ತೀರ್ಥಹಳ್ಳಿ. ಅದರಲ್ಲಿ ಒಂದು ಚುರುಕು ನೋಟವೇ ಅಂತ. ನನಗೆ ಈ ಹಾಡಿನ ಸಾಹಿತ್ಯವೂ ಇಷ್ಟ ಆಯ್ತು, ಟ್ಯೂನು ಇಷ್ಟ ಆಯ್ತು. ಈ ಹಾಡಿಗೆ ಸಂಗೀತ ಮಾಡಿರೋದು ಸುನಾದ್ ಗೌತಮ್ ಅವರು. ಹೌದು, ನಮ್ಮ ಜೊತೆಯಲ್ಲಿ ಅಂತ ಸೀರಿಯಲ್ಲಿನ ಸೂಪರ್ ಹಿಟ್ ಸಾಂಗ್ ಕೊಟ್ಟಿದ್ರು. ಅನಂತು ಹೊಸ ಸುಸ್ರುತ್ತು ಅದೊಂದು ಸಾಂಗ್, ಈಗ ತಾನೇ ಜಾರಿಯಾಗಿದೆ ಹೊಸ, ಅದೊಂದು ಜೊತೆಯಲ್ಲಿ ಟೈಟಲ್ ಟ್ರ್ಯಾಕ್. ನಮ್ಮ ಅಮೃತಧಾರೆ ಸೀರಿಯಲ್ದು, ನಮ್ಮ ಅಣ್ಣಯ್ಯ ಸೀರಿಯಲ್ದು. ಕೂಡ ನನಗೆ ಇತ್ತೀಚೆಗೆ ಇಷ್ಟವಾದ ರೊಮ್ಯಾಂಟಿಕ್ ಸಾಂಗ್ಗಳಲ್ಲಿ ಇದು ಒಂದು ನಮ್ಮ ಭಟ್ರದು ಮನದ ಕಡಲಲ್ಲಿ ಸಂಜಿತ್ ಹೆಗಡೆ ಹಾಡಿರೋ ಸಾಂಗ್ ಇಷ್ಟ ಆಯ್ತು ನಂಗೆ. ಹೂ ದುಂಬಿಯ ಕಥೆಯ ಆ ಸಾಂಗ್ ಇಷ್ಟ ಆಯ್ತು. ಸಂಚಿತ್ ಕೊಲೆಗೂ ರಜತ್ ಹೆಗಡೆ. ಹೌದು. ಸೊ ಇದು ಚುರುಕು ನೋಟವೇ. ಮತ್ತೆ ಮರ್ಯಾದೆ ಪ್ರಶ್ನೆದು ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಲಕ್ಷ್ಮೀ ಬೆಳ್ಮನ್ನು ಮತ್ತು ವಾಸುಕಿ ವೈಭವ. ಅದು ತುಂಬಾ ಇಷ್ಟ ಆಯ್ತು. ಇದು 3 ಇತ್ತೀಚೆಗೆ ಇಷ್ಟವಾದಂತಹ ಹಾಡುಗಳು. ಸೊ ಇಂಥ ಒಳ್ಳೆ ಹಾಡು ಕೊಟ್ಟಿದ್ದಕ್ಕೆ ಧನ್ಯವಾದ. ನಮ್ಮ ಅಭಿಜಿತ್ ತೀರ್ಥಹಳ್ಳಿ ಅವರೇ, ಈ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಎಲ್ಲಿದ್ರಿ, ಏನ್ ಮಾಡ್ತಿದ್ರಿ ನೀವು? ಸಿನಿಮಾ ಅನುಭವಗಳೇನಿದೆ? ಅದು ದಿ ಪ್ಲಾನ್ ಅನ್ನೋ ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತೀನಿ. ಅಲ್ಲೇ ಒಂದು ಡೈಲಾಗ್ ವರ್ಕ್ ಕೂಡ ಮಾಡ್ತೀನಿ. ಆ ಸಿನಿಮಾದಲ್ಲಿ ಒಂದಷ್ಟು ಪೋರ್ಷನ್ ಡೈಲಾಗ್ಸ್ ಕೂಡ ನಾನೇ ಬರೀತೀನಿ, ಅನಂತ್ ನಾಗ್ ಸರ್ದು. ಅಲ್ಲಿಂದ ಸ್ಟಾರ್ಟು. ಅಲ್ಲಿಂದ ಒಂದಷ್ಟು ಸೀರಿಯಲ್ಗಳಿಗೆ ಬರೆದೆ. ಅದಾದ ನಂತರ ಕದ್ದು ಮುಚ್ಚಿ ಅನ್ನೋ ಸಿನಿಮಾ, ಅಂದರೆ ಈ ಸಿನಿಮಾದ ಪ್ರೊಡ್ಯೂಸರ್ದೇ ಪ್ರೀವಿಯಸ್ ಸಿನಿಮಾದು, ಆ ಸಿನಿಮಾಗೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಡೈಲಾಗ್ ಕೂಡ ಬರಿತೀನಿ, ಒಂದು ಆ್ಯಕ್ಟಿಂಗ್ ಕೂಡ ಮಾಡ್ತೀನಿ. ಅಂದರೆ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಸ್ವಲ್ಪ ಆ್ಯಕ್ಟಿಂಗು ಅದೆಲ್ಲ ಹುಚ್ಚಿತ್ತು. ಸೊ ಬರವಣಿಗೆ ಮೇನ್ ಸ್ಟ್ರೆಂತು. ಸೊ ಇದು ಅದಾದಮೇಲೆ ಮಜಾ ಟಾಕೀಸ್ಗೆ ಕೂಡ ಗೋಸ್ಟ್ ರೈಟರ್ ಆಗಿ ವರ್ಕ್ ಮಾಡ್ತೀನಿ. ಅದಾದ ನಂತರ ಇವಾಗ ಕಲರ್ಸು ಝೀಗೆಲ್ಲ ಸೀರಿಯಲ್ಗಳ ಟೈಟಲ್ ಟ್ರ್ಯಾಕ್ ಕೂಡ ನಾನೇ ಬರೆದಿರೋದು. ಇನ್ಫ್ಯಾಕ್ಟ್ ಅದಕ್ಕೆ ಸುನಾ ಸರ್ರೇ ಕಾರಣ, ಅವರೇ ಮ್ಯೂಸಿಕ್ಕು. ಸೊ ನಾನೇ ಬರೆದಿರೋದು. ಸೊ ಇದೆಲ್ಲ ಒಂದಾದರೆ ಅಪಾಯದ ಎಚ್ಚರಿಕೆ 2ನೇ ಜರ್ನಿ. ನೈಸ್. ಯಾವ್ಯಾವ ಸೀರಿಯಲ್ಸ್ ಸಾಂಗ್ ಬರ್ದಿರಾ ನೀವು? ಕಲರ್ಸಲ್ಲಿ ಚುಕ್ಕಿ ತಾರೆ ಅಂತ ಒಂದು ಸೀರಿಯಲ್ಗೆ, ಮತ್ತು ನಿನಗಾಗಿ ಈಗ 100 ಜನ್ಮಕ್ಕೂ ಅಂತ ಒಂದು ಬರ್ತಾ ಇದೆ. ಅದು ಅದ್ರಲ್ಲಿ 3ರಲ್ಲಿ ಹೆಸರು ಹೋಗ್ತಾ ಇದೆ. ಬ್ರಹ್ಮಗಂಟು ಅಂತ ಝೀಯಲ್ಲಿ ಅದ್ರಲ್ಲಿ ಕೂಡ ಹೆಸರು ಬರ್ತಾ ಇದೆ. ಮಿಕ್ಕಿದಂದರೆ ಪ್ರೋಮೋಗಳು ಮಾಡುವಾಗ ಅವ್ರ ಹೆಸರು ಹಾಕಲ್ಲ, ಅಂದರೆ ಪ್ರೋಮೋಗಳು ಅಂತ ಬಿಡ್ತಾರಲ್ಲ, ಅದಕ್ಕೂ ಸ್ವಲ್ಪ ಸಾಂಗ್ ಥರನೇ ಮಾಡಿ ಬಿಡ್ತಾರೆ ಚಾನಲ್ ಯೂಶಲಿ. ಅದಕ್ಕೂ ಆಲ್ಮೋಸ್ಟ್ ಇವ್ರ ಪ್ರೋಮೋಗೂ ನಾನೇ ಬರ್ತಿದ್ದೆ. ಹೌದು, ಅಣ್ಣಯ್ಯ ಕೂಡ ನಾನೇ ಪ್ರೋಮೋ ಬರ್ತಿದ್ದೆ. ಶ್ರಾವಣಿ ಸುಬ್ರಹ್ಮಣ್ಯ, ಆಮೇಲೆ ಲಕ್ಷ್ಮೀ ನಿವಾಸ, ಭಾಗ್ಯಲಕ್ಷ್ಮಿ, ತುಂಬ ಪ್ರೋಮೋಗಳು ಬರ್ದೀನಿ. ಸೊ ಇಂತಹ ಕೆಲವು ಹಿಟ್ಗಳನ್ನು ಕೊಟ್ಟಿರುವಂತಹ ಹೀರೋ ಈಗ ಒಂದು ಬೆಳ್ಳಿ ತೆರೆಯಲ್ಲಿ ಮಿಂಚಕ್ಕೆ ರೆಡಿ ಆಗಿದ್ದೀರಾ. ಹೌದು ಬಸ್. ಈಗ ನಮ್ಮಲ್ಲಿ ಒಂದು ಸೆಗ್ಮೆಂಟ್ ಇದೆ, ಸ್ವಲ್ಪ ನಿಜ ಸ್ವಲ್ಪ ಸುಳ್ಳು ಅಂತ. ಈ ಸಿನಿಮಾ ಬಗ್ಗೆ, ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಬಗ್ಗೆ 10 ವಿಚಾರಗಳನ್ನ ಹೇಳಬೇಕು. ಇದರಲ್ಲಿ 6 ನಿಜ ಇರ್ಬೇಕು, 4 ಸುಳ್ಳು ಇರಬೇಕು. ನಿಜ ಯಾವುದು ಸುಳ್ಳು ಯಾವುದು ಅಂತ ನೀವು ಹೇಳ್ಬೇಡಿ. ನಮ್ಮ ಜನ ಕಮೆಂಟ್ ಮಾಡ್ತಾರೆ ಮತ್ತು ಥಿಯೇಟರ್ ಬಂದು ನೋಡ್ತಾರೆ. ಸೊ ನಮ್ಮ ಹೀರೋ ಇಂದಾನೆ ಶುರು ಮಾಡೋಣ. ಶಿವಣ್ಣ ರೆಡಿನಾ? ಪಾಯಿಂಟ್ ನಂಬರ್ 1. ಇಡೀ ವಿಶ್ವಕ್ಕೆ ಗೊತ್ತಿರುವಂತ ಒಬ್ಬ ಪ್ರಖ್ಯಾತ ನಟ ಇದ್ದಾರೆ. ಅವರು ನಮ್ಮ ಸಿನಿಮಾದಲ್ಲಿ ಒಂದು ಸೀಕ್ವೆನ್ಸ್ಲಿ ಆಕ್ಟ್ ಮಾಡಿ ಹೋಗ್ತಾರೆ. ಪಾಯಿಂಟ್ ನಂಬರ್ 2. ಸಿನಿಮಾದ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ನಾನಿದ್ದೇನೆ. ಸಿನಿಮಾನ ಸರ್ ಮಂಗಳ ಗ್ರಹದಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ವಿ. ಥಿಯೇಟರ್ ಪ್ರಾಬ್ಲಮ್ಮು, ಥಿಯೇಟರ್ ಸಿಗ್ತಾ ಇಲ್ಲ, ಹಂಗಾಗಿ ಅಲ್ಲಿ ರಿಲೀಸ್ ಮಾಡ್ತಾ ಇಲ್ಲ. ಸೊ ಆಲ್ ಓವರ್ ಇಂಡಿಯಾ ನಾವು ಸಿನಿಮಾವನ್ನು ಗೊಂಡಾರಣ್ಯದಲ್ಲಿ ಒಂದು ಶೂಟ್ ಮಾಡ್ತೀವಿ. ಅಲ್ಲಿ ವಿಷಕಾರಿ ಹಾವುಗಳು, ಚಿರತೆ, ಆನೆ ಎಲ್ಲ ಇದೆ ಅಂತ ಹೇಳ್ತಿದ್ರು. ಶೂಟ್ ಮಾಡ್ತಿದ್ದ ಟೈಮಲ್ಲಿ ಕ್ಯಾಮ್ರಾ ಮುಂದೆ ಒಂದು ಚಿರತೆ ಪಾಸ್ ಆಗುತ್ತೆ. ಆ ಸೀಕ್ವೆನ್ಸ್ ನ್ಯಾಚುರಲ್ ಆಗಿರ್ಲಿ ಅಂತ ನಾವು ಅದನ್ನ ಹಾಗೆ ಉಳಿಸ್ಕೊಂಡಿದೀವಿ. ಸಿನಿಮಾ ರಿಯಲ್ ಚಿರತೆನೇ ಬಂದ್ಬಿಡಿತಾ? ಹೌದು. ನೈಸ್. ಅದನ್ನ ಉಳಿಸ್ಕೊಂಡಿದೀವಿ. ನೆಕ್ಸ್ಟ್ ಪಾಯಿಂಟ್. ಸಿನಿಮಾದಲ್ಲಿ ತುಂಬಾ ದೊಡ್ಡ ಫಾಲ್ಸ್ ಅನ್ನ ತೋರಿಸಿದ್ದಾರೆ. ಅತಿ ದೊಡ್ಡ ನೀವು ಅತ್ಯಂತ ಎತ್ತರದ ಫಾಲ್ಸ್ ಜೋಗ್ ಫಾಲ್ಸ್ ಅಂತ ಕೇಳಿದಿರಲ್ಲ, ಅದಕ್ಕಿಂತ ದೊಡ್ಡದು ಅಂತ ಹೇಳ್ತಿರಲ್ಲ. ಹೌದು, ಅದಕ್ಕಿಂತ ದೊಡ್ಡ ಫಾಲ್ಸ್ ಅನ್ನ ತೋರಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್. ಬಸ್ ಸಿನಿಮಾ ಕತೆ ಬರೆದಾಗ ನಾನು ಯಾವುದೋ ಸ್ಟಾರ್ನ ಇಟ್ಕೊಂಡು ನನಗೆ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನಾನು ನೇರವಾಗಿ ಹೇಳ್ತೀನಿ. ಸೊ 3 ಜನ ಹುಡುಗರು ಬೇಕು ಕತೆಗೆ, ಹೊಸಬರು ಬೇಕು, ಹೊಸ ಮುಖಗಳು ಬೇಕು, ಆಯ್ತಾ? ಪ್ರತಿಭೆ ಜೊತೆ ಒಂದು ಅವ್ರು ನೋಡೋದಕ್ಕೂ ಸ್ವಲ್ಪ ಹಂಗೆ ಇರಬೇಕು. ಆ 3 ಜನ ಸೆಲೆಕ್ಟ್ ಮಾಡುವಾಗ ಒಂದು ಆಡಿಷನ್ ಕಾಲ್ ಅಂತ ಮಾಡಿ ಒಂದು 3,500 ಆಡಿಷನ್ ಪ್ರೊಫೈಲ್ಗಳಲ್ಲಿ ಸೆಲೆಕ್ಟ್ ಆಗಿದ್ದು ಈ 3 ಜನ. ಸೂರಿ, ಪೆಟ್ಟಿಗೆ, ಗಾಬರಿ 3 ಜನ. 3,500 ಆಡಿಷನ್ ಪ್ರೊಫೈಲ್ಗಳಲ್ಲಿ ಇವ್ರು ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ 3 ಜನ ಸೆಲೆಕ್ಟ್ ಆದಮೇಲೆ ಒಬ್ಬೊಬ್ಬರದ್ದು ಒಂದು ಆ್ಯಕ್ಟಿಂಗ್ ರಿದಮ್ ಇರುತ್ತೆ. ಅವರು 9 ತಿಂಗಳು ರಿಹರ್ಸಲ್ ಮಾಡ್ತೀವಿ ನಾವು. ವೆರಿ ನೈಸ್. ಇಷ್ಟು ವಿಚಾರಗಳು ನೀವು ನೋಡಾದ್ಮೇಲೆ ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ನೀವೇ ಯೋಚನೆ ಮಾಡಿ
ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ಸುತ್ತೆ, ಯಾವ್ದು ಸುಳ್ಳು ಅನ್ಸುತ್ತೆ, ಯಾವ್ದು ನಿಜ ಅನ್ಸುತ್ತೆ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಉತ್ತರ ಸರಿನಾ ತಪ್ಪಾ ಅಂತ ಥಿಯೇಟರ್ಗೆ ಹೋಗಿ ನೋಡಿ. ಅಪಾಯವಿದೆ ಎಚ್ಚರಿಕೆ ಇದೆ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಏನೇನು ಇರುತ್ತೆ ಅಂತ ಎಲ್ಲ ಹೇಳ್ತಾರೆ. ನಿಮ್ಮ ಸಿನಿಮಾದಲ್ಲಿ ಏನೇನಿಲ್ಲ ಅಂತ ತಿಳ್ಕೊಳ್ಳೋಣ, ಓಕೆನಾ? ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋಗೆ ಇಂಟ್ರೊಡಕ್ಷನು ಬಿಲ್ಡಪ್ಪು ಅವೆಲ್ಲ ಇಲ್ಲ. ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ಐಟಮ್ ಸಾಂಗ್ ಇಲ್ಲ, ಹಿಂಗೆ ಹೊಡೆದ್ರೆ ಒಂದು 25 ಟಾಟಾ ಸುಮ್ಮ ಹಾರೋಗೋ ಥರದ್ದು ಯಾವುದೇ ಫೈಟ್ ಇಲ್ಲ, ವಲ್ಗಾರಿಟಿ ಇಲ್ಲ, ಇನ್ನೊಬ್ರಿಗೆ ಟಕ್ಕರ್ ಕೊಡೋ ಥರದ್ದು ಡೈಲಾಗ್ಗಳಿಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟೇ, ಅದಕ್ಕಿಂತ ಮಿಕ್ಕಿದ್ದೀನಿ ಏನೂ ಇಲ್ಲ. ಸೂಪರ್. ನಮ್ಮ ಹೀರೋ ಹೇಳಿ ಏನೇನಿದೆ ಸಿನಿಮಾದಲ್ಲಿ? ಏನೇನಿದೆ ಸಿನಿಮಾದಲ್ಲಿ? ಒಳ್ಳೆ ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ, ಥ್ರಿಲ್ಲರ್ ಎಲಿಮೆಂಟ್ಸ್ ಇದೆ, ಕಾಮಿಡಿ ಇದೆ, ಒಳ್ಳೆ ಡ್ರಾಮಾ ಇದೆ, ಲವ್ ಇದೆ, ರೊಮ್ಯಾನ್ಸ್ ಇದೆ, ಒಳ್ಳೆ 2 ಹಳೆ ಪೌರಾಣಿಕ ಕಥೆಗಳಿದೆ, ಒಳ್ಳೆ ಪಂಚ್ ಡೈಲಾಗ್ಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಿಗೆ ಇಷ್ಟ ಆಗುವಂಥ ಪಾತ್ರಗಳಿದೆ. ವೆರಿ ನೈಸ್. ಈಗ ಸಿನಿಮಾದ ಡೈಲಾಗ್ಸ್ ಹೇಳಬೇಕು, ಪಂಚ್ ಡೈಲಾಗ್ಗಳು 3 ಹೇಳಬೇಕು. ಮೊದಲು ಹೀರೋಯಿನಿಂದ ಶುರು ಮಾಡೋಣ. ನನ್ಗೆ ಯಾವುದು ಪಂಚ್ ಡೈಲಾಗ್ಸ್ ಕೊಟ್ಟಿಲ್ಲ ಡೈರೆಕ್ಟ್ರು. ಚೆನ್ನಾಗಿದೆ. ಈ ಒಂದು ಪಾಯಿಂಟಲ್ಲಿ ಹೀರೋ ಕಾಡಲ್ಲಿ ಹೋಗ್ತಾ ಇರ್ತಾನೆ, ಒಂದು ಹುಚ್ಚಿ ನಡ್ಕೊಂಡ್ ಬರ್ತಿರ್ತಾಳೆ. ಇನ್ನೊಬ್ಬ ಗಾಬ್ರಿ ಅನ್ನೋ ಕ್ಯಾರೆಕ್ಟರ್ ಇವನಿಗೆ ಹೇಳ್ತಾರೆ, ಯಾವಳು ಹುಚ್ಚಿ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಪ್ರಪಂಚದಲ್ಲಿ ಎಲ್ಲರೂ ಹುಚ್ಚರೆ ಕಣ, ಕೆಲವರಿಗೆ ಮಾತ್ರ ತಲೆ ಕೆಟ್ಟಿರುತ್ತೆ ಅಂತ ಒಂದು ಡೈಲಾಗ್ ಹೊಡಿತು. ದಿಲ್ಲಿದ್ರೆ ಲವ್ ಕೊಂಡ್ಕೋಬೋದು, ದುಡ್ಡಿದ್ರೆ ಲವ್ವರ್ಸ್ನ ಕೊಡ್ಕೋಬೋದು. ಮುಚ್ಕೊಂಡು ಕೆಲಸ ಮಾಡೋ, ನಕ್ಕನ್ ಎಲ್ಲ ಬರುತ್ತೆ, ಎಲ್ಲರೂ ಬರ್ತಾರೆ. ಹಲೋ ಫ್ರೆಂಡ್ಸ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ನ್ಯೂ ಇಯರ್. ಫೇಲ್ ಆಗಿರೋ ಮತ್ತು ಸುಯಿ ಅಂತ ತೇಲ್ತಾ ಇದ್ದೀರಾ, ಯಾಕೆ ಎಕ್ಸಾಮ್ ಈಸಿ ಇರ್ಲಿಲ್ವೇನ್ರ? ನಿಮ್ಗೆ ಈಸಿ ಇತ್ತು ಅಂತ ಗೊತ್ತು, ಪಾಪ ವ್ಯಾಲ್ಯೂಯೇಷನ್ ಮಾಡ್ರಿಗೆ ಸ್ವಲ್ಪ ಕಷ್ಟ ಆಯ್ತೇನಲ್ಲ, ಅದಕ್ಕೆ ರಿಸಲ್ಟ್ ಪಡಿಚ. ಅವ್ರು ಹೇಳ್ತಾರೆ ಗಾಬ್ರಿ, ನಾವೇ ಯಾವಾದ್ರೆ ಅವನು ಲೈಫ್ ಅಂದ್ರೆ ಏನಂತ ಗೊತ್ತೇನ್ರ? ಜೀವನ. ಈ ಲೈಫಲ್ಲಿ ಜೀವನ ತುಂಬಾ ಕಷ್ಟ. ನಾವು ಅನ್ಕೊಂಡಿದ್ದು ಆಗಲ್ಲ, ಆಗದ್ನ ನಾವು ಅನ್ಕೊಳ್ಳೋದೇ ಇಲ್ಲ. ಸಾಮಾನ್ಯವಾಗಿ ಡೈರೆಕ್ಟರ್ ಬಂದು ಕತೆ ಹೇಳ್ಬೇಕಾದ್ರೆ ಕತೆ ಚೆನ್ನಾಗಿರುತ್ತೆ ಕೇಳಿಸ್ಕೊಳಕ್ಕೆ, ಎಕ್ಸಿಕ್ಯೂಷನ್ ಅಲ್ಲಿ ಎಷ್ಟೊಂದ್ ಕಡೆ ಹೊಡ್ಸ್ಕೊಂಡ್ಬಿಡುತ್ತೆ. ಆ ಥರದ್ದು ಏನಾದ್ರು ಆಗಿದೆಯಾ ಈ ಸಿನಿಮಾದಲ್ಲಿ? ಎಕ್ಸಿಕ್ಯೂಷನ್ ಹೊಡ್ಸ್ಕೊಂಡಿರೋದು ಇಬ್ರಿಗೆ ಕೇಳಿದ್ರು, ಫಸ್ಟ್ ಹೊಡ್ಸ್ಕೊಂಡಿರೋದು ನಾನು. ಹೌದಾ? ಎಕ್ಸಿಕ್ಯೂಷನ್ ಪಾಪ ಅವ್ರದ್ರ ಹಂಗಿಲ್ಲ, ನಮ್ಮ ಹಣೆ ಬರ ಸರಿ ಇರಲಿಲ್ಲ ಅಷ್ಟೇ. ಸಿನಿಮಾದ ಮೊದಲನೇ ಶಾಟ್, ವೆರಿ ಫಸ್ಟ್ ಶಾಟ್, ಸಿನಿಮಾ ಖುಷಿಲಿ ಓಪನ್ ಮಾಡಿದ ಶಾಟ್, ತೀರ್ಥಹಳ್ಳಿ ಬ್ರಿಡ್ಜ್ ಮೇಲೆ ತೀರ್ಥೋತ್ಸವ, 100,000 ಜನ. ಅದ್ರ ಮಧ್ಯೆಯಲ್ಲಿ ಒಂದು ಸೀಕ್ವೆನ್ಸ್, ಫಸ್ಟ್ ಸೀಕ್ವೆನ್ಸ್, ನಾನು ಗಾಬರಿ ಪೆಟ್ಟಿಗೆ ಕೂರಿಸ್ಕೊಂಡು RXL ವೀಲಿಂಗ್ ಮಾಡ್ಕೊಂಡು ಹೋಗ್ತೀನಿ, ಹುಚ್ಚಾಟ. ಫಸ್ಟ್ ಬೈಕ್ನ ಸ್ಪೀಡಾಗಿ ವೀಲಿಂಗ್ ಮಾಡಿದ ತಕ್ಷಣ ಬೈಕ್ ಕುದುರೆ ಥರ ಹಾರಿ 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 ಕೈಗೆ ಸಿಗದಂಗೆ ಹೋಗಿ ಬೀಳುತ್ತೆ. ಬಿದ್ದಿದ್ದ ಫೋರ್ಸ್ಗೆ ಬೈಕೇ ಪಡ ಪಡ ಪುಡಿ ಪುಡಿ. ಆ ಫೋರ್ಸ್ಗೆ ನಂದು ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಬಂದ್ಬಿಡುತ್ತೆ ಫಸ್ಟ್ ಶಾರ್ಟಲ್ಲಿ. ಎಲ್ಲ ಬಿದ್ದು ಗಿದ್ದು ಮೊದಲನೇ ದಿನಾನೇ ಶೂಟಿಂಗ್ ಕ್ಲೋಸ್. ವೆರಿ ಫಸ್ಟ್ ಶಾಟ್. ಏನಪ್ಪ ಅಂದರೆ ಅದು RXದು ಐಡ್ಲಿಂಗ್ ಜಾಸ್ತಿ ಮಾಡಿದ್ರು, ಅದು ಗೊತ್ತಾಗ್ಲಿಲ್ಲ. ವೆರಿ ಫಸ್ಟ್ ಶಾಟ್ ಅಲ್ವಾ ಅದು, ನಾವು ಟ್ರಯಲ್ಗೆ ನೋಡಿರ್ಲಿಲ್ಲ. ಅದು ನಾವು ತುಂಬಾ ನ್ಯಾಚುರಲ್ ತೆಗೆದಕ್ಕೆ ಏರಿಯಲ್ ಶಾಟ್ ತೆಗಿತಿದ್ವಿ, ಡ್ರೋನ್ ಅಲ್ಲಿ ತೆಗಿತಾ ಇದ್ವಿ. ಜನ ಸಿಕ್ಕಾಪಟ್ಟೆ ಜಾತ್ರೆ, ದೊಡ್ಡ ಜಾತ್ರೆ ಅಲ್ಲ, ಜಾತ್ರೆಯಲ್ಲಿ ಇವ್ರು 3 ಜನ ತಲೆ ಹಟ್ಟೆ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ತರ ಇದು. ಅಂದ್ರೆ ನ್ಯಾಚುರಲ್ ಸೀಕ್ವೆನ್ಸ್, ಜನರಿಗೆ ಶೂಟಿಂಗ್ ಆಗ್ತಾರೆ, ಡ್ರೋನ್ ಶಾಟ್ ಇದೆ ಅಷ್ಟೇ. ಜನರಿಗೆ ಹೆಂಗ ಅದು ನಮ್ಮ ಬೈಕ್ ನೀವು ನೋಡಿದಿರಲ್ಲ ಸಾಂಗ್ ಅಲ್ಲಿ, ಬೈಕ್ ತುಂಬಾ ವಿಚಿತ್ರವಾಗಿ, ಅದು ಬೈಕ್ ಒಂದು ಪಾತ್ರ ಸಿನಿಮಾದಲ್ಲಿ. ಆ ಬೈಕಿನ ಮುಂದ್ಗಡೆ ಸ್ಟೇಟಸ್ ಬೋರ್ಡ್ ಇರುತ್ತೆ. ಅಂದ್ರೆ ಇವ್ರಿಗೆ ಯಾವ್ಯಾವ ತರ ಸೀಕ್ವೆನ್ಸ್ ಸಿಚುವೇಶನ್ಸ್ ಸಂಬಂಧಪಟ್ಟಿದೆ ಅದನ್ನ ಅವರು ಸ್ಟೇಟಸ್ ಬೋರ್ಡ್ ಮೇಲೆ ಹಾಕೊಂಡಿರ್ತಾರೆ. ನಾವು ಮೊಬೈಲ್ ಸ್ಟೇಟಸ್ ಹಾಕ್ದಂಗೆ ಅವರು ಅದ್ರ ಬೋರ್ಡ್ ಮೇಲೆ ಹಾಕೊಂಡಿರ್ತಾರೆ. ಅಲ್ಲಿ ಹೆಂಗಿತ್ತು ಜನ ಹೆಂಗಿತ್ತು ಅಂದ್ರೆ, ಇವರು ಸೈರನ್ ಗಿರ್ನೆಲ್ಲ ಹಾಕೊಂಡು ಇವ್ರು ಓಡಿಸ್ತಾ ಇರೋ ಯಾವ ಮಕ್ಕಳು ನಾನ್ಸೆನ್ಸ್ ನನ್ನ ಮಕ್ಕಳು ಅಂತ ಬೈಕ್ ಕೊಳ್ತಾ ಇದ್ರು ಅವರು. ಅಂದ್ರೆ ನಾವು ಬಿದ್ದ ಮೇಲೂ ಎಬ್ಸೋಕು ಯಾರು ಬರಲಿಲ್ಲ, ಮಕ್ಕಳಿಗೆ ಇಲ್ಲಿ ಹುಚ್ಚಾಟ ಆಡ್ತಿದ್ರು ಅಂತ ಶೂಟಿಂಗ್ ಒಂಥರ ಎಬ್ಸರಿ ಅನ್ನೋ ತರ ನಮ್ಮ ಕತೆ. ಬಿದ್ದಾಗ ಬೈಕಿನ ಸ್ಟೇಟಸ್ ಮೇಲೆ ಜೀವನನೇ ಜಾತ್ರೆ ಅಂತ ಇತ್ತು ಸ್ಟೇಟಸ್. ದಟ್ ವಾಸ್ ವೆರಿ ಕ್ರಿಯೇಟಿವ್. ಹೌದು, ಒಳ್ಳೆ ಥಾಟ್ ಅದು, ತುಂಬಾ ವಂಡರ್ಫುಲ್ ಥಾಟ್ ಅದು. ಸೊ ಅದ್ರಲ್ಲಿ ಏನೇನ್ ಬರ್ದಿರಾ ಬೈಕಲ್ಲಿ? ಒಂದೊಂದು ಸೀನಲ್ಲಿ ಒಂದೊಂದು ಬೈಕ್ ನಂಬರ್ ಪ್ಲೇಟ್ ತರ ಇರುತ್ತೆ. ಆ ಬೈಕ್ ನಂಬರ್ ಪ್ಲೇಟ್ ಮೇಲೆ ಒಂದೊಂದ್ಸಲಿ ಒಂದೊಂದು ಸ್ಟೇಟಸ್ ಇರುತ್ತೆ. ಈಗ ಇವಳಿಗೆ ಬೈಕ್ ಓಡಿಸೋದು ಕಲಿಸ್ತಾ ಇರ್ತಾನೆ ಸಾಂಗಲ್ಲಿ, ಚುರುಕು ನೋಟುವೆ ಸಾಂಗಲ್ಲಿ ಬೈಕ್ ಓಡಿಸೋದು ಕಲಿಸ್ತಾ ಇರ್ತಾನೆ. ಅಲ್ಲಿ ಅಂದ್ರೆ ಲವ್ ಇರುತ್ತೆ ಇಬ್ಬರ ನಡುವೆ. ಸ್ಟೇಟಸ್ ಬೋರ್ಡ್ ಮೇಲೆ ಎಲ್ ಬೋರ್ಡ್ ಅಂತ ಇರುತ್ತೆ. ಎಲ್ ಬೋಲ್ಡ್ ಲವ್ಗೆ ಬೋಲ್ಡ್ ಅಂತ ಆ ತರ ಇರುತ್ತೆ. ಸ್ವಲ್ಪ ಮೆಟಫರ್ ಆಗಿ ನಾನು ಡೈಲಿ ಅವಳು ಕಾಲೇಜ್ ಹೋಗ್ಬೇಕಾದ್ರೆ ಫಾಲೋ ಮಾಡೋ ಸೀಕ್ವೆನ್ಸ್ ಅದರಲ್ಲಿ ಫಾಲ್ ಲವಿಂಗ್ ಅಲ್ಲ, ಫಾಲ್ ಲವಿಂಗ್, LOVING, ಫಾಲ್ ಲವಿಂಗ್ ಅಂತ ಬರ್ದಿರ್ತಾನೆ, ಆಯ್ತಾ. ಸೊ ಪ್ರತಿಯೊಂದು ಸೀಕ್ವೆನ್ಸ್ ಗಳಲ್ಲಿ ಬ್ಯಾಚುಲರ್ ಅಂತ ಒಂದಿರುತ್ತೆ. ಪೆಟ್ರೋಲ್ ಖಾಲಿ ಇರುತ್ತೆ, ಗಾಡಿನ ತಳ್ಕೊಂಡ್ ಬರ್ತಾ ಇರ್ತಾರೆ, MT ಅಂತ ತಗೊಂಡು ಹೋಗ್ತಾ ಇರ್ತಾರೆ, ಆಯ್ತಾ. ಆಮೇಲೆ ಕುಡ್ದು ಟೈಟ್ ಆಗಿರ್ತಾರೆ, ಸ್ಟೇಟಸ್ ಮೇಲೆ ಫುಲ್ ಟ್ಯಾಂಕ್ ಅಂತ ಇರುತ್ತೆ. ಅಂದ್ರೆ ಇಡೀ ಸಿನಿಮಾ ಒಂದು 100 ಸ್ಟೇಟಸ್ ಬೋರ್ಡ್ ಬರ್ಬೋದು. ಹೌದೌದು. ಅಂದ್ರೆ ಪ್ರತಿಯೊಂದು
ಅಂದ್ರೆ ಸಿನಿಮಾ ಫಸ್ಟ್ 40 ನಿಮಿಷದವರೆಗೂ ಜನ ನೋಡ್ಬೋದು, ಓ ಇದೇನೋ ಚೇಂಜ್ ಆಗ್ತಾ ಇದೆ. 40 ನಿಮಿಷದ ಮೇಲೆ ಜನರಿಗೆ ಆ ಸೀನ್ ಬರಕ್ಕಿಂತ ಮುಂಚೆನೆ ಬೈಕ್ ಹೇಳುತ್ತೆ ಇದಾಗುತ್ತೆ ಅನ್ನೋದು, ಅದು ಮಜಾ ಕೊಡುತ್ತೆ. ಸಿನಿಮಾ ಪಾತ್ರಗಳ ಬಗ್ಗೆ ಬರೋಣ. ಸಿನಿಮಾದಲ್ಲಿ ಯಾವ್ಯಾವ ಪಾತ್ರಗಳಿದೆ? ಬೆಂಕಿ ಇಲ್ಲಿದೆ, ಸೂರಿ, ಇನ್ನು ಗಾಳಿ ಮತ್ತೆ ನೀರು ಬರಬೇಕು, ಪೆಟ್ಟಿಗೆ ಮತ್ತು ಗಾಬರಿ. ಸೊ ಅವ್ರನ್ನ ಕರ್ಸ್ಬೋಣ. ಅವ್ರನ್ನ ಕರ್ಸೋಣ. ಹಂಗೆ ಕರ್ಸಂಗಿಲ್ಲ. ಇಲ್ಲಿ ಏನೇ ಚೇಂಜ್ ಆಗೋದಾದ್ರು ನಾವು ಅದನ್ನ ಮ್ಯಾಜಿಕ್ ಆಗಿ ತೋರಿಸ್ಬೇಕು. ಕೀರ್ತಿ ENT ಕ್ಲಿನಿಕ್ ಶೂಟಿಂಗ್ ಸೆಟಪ್ ಚೇಂಜ್ ಮ್ಯಾಜಿಕ್. ನಿಂಗೆ ಏನು ಅನ್ಸಲ್ಲ ಇಷ್ಟೆಲ್ಲ ತುಂಬಾ ಬೇಜಾರಾಗುತ್ತೆ. ಬಟ್ ಕೀರ್ತಿ ENT ಕ್ಲಿನಿಕ್ ಬಂದೀವಿ, ಇದನ್ನೆಲ್ಲ ಸಹಿಸ್ಕೋಬೇಕು ನಾವು. ಓಕೆ, ಜೋಕ್ಸ್ ಪಾರ್ಟ್, ನಿಜವಾಗ್ಲೂ ಹಿಂಸೆ ಆಗುತ್ತೆ. ಎಡಿಟ್ ಯಾರ ಕೈಲಿ ಇದೆ ಅನ್ನೋ ಸಾಮಾನ್ಯ ಪರಿಜ್ಞಾನವೇ ಇಲ್ಲ ಸರ್. ನಾನೊಬ್ಬ ಡೈರೆಕ್ಟರ್, ಅದಕ್ಕೆ ಸುಮ್ಮನೆ ಕೂತೀನಿ. ಟೆಕ್ನಿಕಲಿ ನಮ್ಗೆ ಗೊತ್ತು, ಅದಕ್ಕೆ ಯಾವ್ದು ಜಾಸ್ತಿ ಹೊಡಿಬಾರ್ದು. ಇರ್ಲಿ ಸರ್, ಚೂರು ನೋಡ್ಕೊಂಡು ಹಾಕಿ, ಅಟ್ಲೀಸ್ಟ್ ನಮ್ಗೆ ಕಳ್ಸ್ಕೊಡಿ. ಸೊ ಪಾತ್ರ ಪರಿಚಯ ಮಾಡಿ, ನಿಮ್ಮ ಸಿನಿಮಾದ ಪಾತ್ರ ಪರಿಚಯ. ಸೂರಿ, ಪೆಟ್ಟಿಗೆ, ಗಾಬರಿ, ಈ 3 ಜನ, ಬೆಂಕಿ ನೀರು ಗಾಳಿ, ಇವ್ರಿಗೊಂದು ಗೋಲ್ ಇರುತ್ತೆ, ಆಕಾಶ ತಲುಪಬೇಕು ಅಂತ. ಅಂದ್ರೆ ಒಂದು ಆಸೆ ಇರುತ್ತೆ, ಆ ಡೆಸ್ಟಿನೇಷನ್ ತಲುಪೋದಕ್ಕೆ ಏನೇನು ಪ್ರಯತ್ನ ಮಾಡ್ತಾರೆ ಅನ್ನೋ ಆ ಜರ್ನಿನೇ ಅಪಾಯದ ಎಚ್ಚರಿಕೆ. ಸೊ ನಿಮ್ ಪಾತ್ರ ಪೆಟ್ಟಿಗೆ, ಏನೇನಿದೆ ನಿಮ್ ಪೆಟ್ಟಿಗೆಲಿ? ತುಂಬಾ ವಿಷಯ ಇದೆ. ಒಂದೆರಡು ಹಿಡ್ಕೊಳಕ್ ಆಗೋಂಥದ್ದು ಹೇಳಿ. ಗಾಳಿ ಅಲ್ವಾ, ಹಿಡ್ಕೊಳಕ್ ಆಗಲ್ಲ, ಸ್ವಲ್ಪ ಕಷ್ಟ. ಒಂದು ಅಟ್ಲೀಸ್ಟ್ ಒಂದು 3 ಮಾರ್ಕ್ಸ್ ಹೇಳು. 3 ಮಾರ್ಕ್ಸ್ಗೆ ಅಂದ್ರೆ ಅದೇ ಡೈರೆಕ್ಟರ್ ಸರ್ ಹೇಳ್ದಂಗೆ ಬೆಂಕಿಗೆ ಸಪೋರ್ಟಿವ್ ಆಗಿರೋವಂಥದ್ದು. ಅವನೇನೇ ಮಾಡ್ತೀನಿ ಅಂತ ಹೊರಟವಾಗ್ಲೂ ಒಂದ್ಸಲ ಯೋಚನೆ ಮಾಡ್ಬಿಟ್ಟು ನಡಿ ಮಾಡೋಣ, ನುಗ್ಬಿಡೋಣ. ಕೆಲವೊಂದ್ಸಲ ಬೇಕಿತ್ತಾ, ಇದನ್ನ ಮಾಡ್ಬೇಕಾ, ಈ ತರದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಥಿಯೇಟರ್ ಆರ್ಟಿಸ್ಟ್ ನೀವು? ನಮ್ದೇ ಓನ್ ಟೀಮ್ ಇತ್ತು ಊರಲ್ಲಿ. ಎಲ್ಲರೂ ನಾವೇ ನಾಟಕಗಳನ್ನ ಬರೆದು ಹೊರಗಡೆ ಊರಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ. 2015 ವರೆಗೆ ಆ ಟೀಮ್ ಹಾಗೆ ಇತ್ತು. ಅದಾದ್ಮೇಲೆ ಎಲ್ಲ ಜೀವನದಲ್ಲಿ ಬ್ಯುಸಿ ಆದ್ರು. ಆ ನಾಟಕನ ಕಾರಣಕ್ಕೆ ಇಲ್ಲಿ ಸೆಲೆಕ್ಟ್ ಆಗ್ತಾನ. ನಿಮ್ ಪೂರ್ತಿ ಹೆಸರೇನು? ರಾಘವ್ ಕೊಡ್ಚಾದ್ರಿ. ರಾಘವ್ ಕೊಡ್ಚಾದ್ರಿ. ಪೇಮೆಂಟ್ ಬಂತ ಸಿನಿಮಾದು? ಏನಕ್ಕೆ ಕೇಳಿದ್ರು ಗೊತ್ತಾಯ್ತಾ? ಕಟಿಂಗ್ ಮಾಡಿಸಿಲ್ಲ. ಮತ್ತೆ ಅದು ಆ ಕಾರಣಕ್ಕೂ ಸೆಲೆಕ್ಟ್ ಆಗೋದವನು. ಕೂದಲು ಗಿದ್ಲೆಲ್ಲ ಲುಕ್ ಇದು ಹಿಂಗೆ ಇರ್ಲಿ, ಲುಕ್ ನೀನ್ ಚೇಂಜ್ ಮಾಡ್ಬೇಡ ಅಂತ ಅಂದ್ರು ಡೈರೆಕ್ಟರ್. ಪೇಮೆಂಟ್ ಕೊಟ್ರು ತಾನೆ? ಸ್ವಾಮಿ, ಅದೇನೋ ನಮ್ಮ ಪರ್ಸನಲ್, ಅದು ಯಾಕೆ ಸ್ವಾಮಿ ಯಾವಾಗ್ಲೂ ಪೇಮೆಂಟ್ ಇಬ್ಬರಿಗೆಲ್ಲ ಹಾಕೊಡ್ತಾ ಇದ್ದೀರಾ? ಅವ್ರಿಗೇನು ಮನ್ಸಲ್ಲಿ ಇಲ್ದಿದ್ರು ನೀವೇ ಅವರೇ ಪೇಮೆಂಟ್ ಕೇಳೋ ಮಾಡ್ತೀರಾ? ಬರ್ತಾ ಇದೆ. ಗಾಬರಿ ಶುರು ಮಾಡ್ಬಿಟ್ಟ. ಏನ್ ಅಂದ್ರೆ ಪೇಮೆಂಟ್ ಬಂತು ಅಂತನಾ, ಅಥವಾ ನಾನು ಪೇಮೆಂಟ್ ಕೇಳ್ತಿದ್ದೀರಾ? ನಾನು ಶೇರ್ ಮಾತಾಡಿದ್ದೀನಿ. ನಮ್ದು ಶೇರ್ ಮಾರ್ಕೆಟ್. ಅಂದ್ರೆ 100 ಕೋಟಿ ಆದ್ರೆ 50 ಕೋಟಿ ಅವನಿಗೆ, 50 ಕೋಟಿ ಇವನಿಗೆ, ಪ್ರೊಡ್ಯೂಸರ್ಗೆ. ಒಂದು ಫ್ಲಾಟ್, ಆಮೇಲೆ ಕಾರು ಎಲ್ಲ ಮಾತಾಡಿದ್ದೀವಿ. ಯಾವಾಗ್ಲೂ ಡ್ರೀಮ್ ಸೀಕ್ವೆನ್ಸ್ ಎಲ್ಲ ಇರ್ತೀಯಾ? ಮ್ಯಾನಿಫೆಸ್ಟ್ ಮಾಡೋದು ಆಗ್ತಾ ಇದೆ. ಮುಂಚೆ ಏನೇನ್ ಮಾಡಿದ್ರಿ? ನಾನು ರಂಗಭೂಮಿ 7 years ಇಂದ ತೀರ್ಥಹಳ್ಳಿಲೇ ರಂಗಭೂಮಿ ತಂಡದಲ್ಲಿದ್ದೆ. ಹಾಗೆ ಅದಾದ್ರ ಮೇಲೆ ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ. ಇವಾಗ 4-5 ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಡಿದ್ದೀನಿ. ನೈಸ್. ಈಗ 2ನೇ ಸಿನಿಮಾ ಆಕ್ಟ್ ಮಾಡ್ತಿರೋದು. 2ನೇ ಸಿನಿಮಾ ಅಪಾಯವಿದೆ ಎಚ್ಚರಿಕೆ. ನಿಮ್ಮ ಪ್ರಕಾರ ಅಪಾಯವಿದೆ ಎಚ್ಚರಿಕೆ ಅನ್ನೋ ಪದವನ್ನ ಎಲ್ಲೆಲ್ಲಿ ಬಳಸಬಹುದು, ಅಥವಾ ಎಲ್ಲೆಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ, ಅಥವಾ ಎಲ್ಲೆಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಅಂತ ಹೇಳ್ಬೇಕು ಒಬ್ಬೊಬ್ರು ಅನ್ನೋದು. ವಾಟರ್ ಸೋರ್ಸ್ ಹತ್ರ ಹೋದಾಗ ನೀರಲ್ಲಿ ಸುಳಿ ಇದೆ, ಎಚ್ಚರಿಕೆ. ಈ ಫಸ್ಟ್ ನೈಟ್ ರೂಮ್ ಹೊರಗಡೆ ಡೋರ್ ಮೇಲೆ ಅಪಾಯವಿದೆ ಎಚ್ಚರಿಕೆ ಅಂತ ಹಾಕಿರ್ಬೋದು ಹೊರಗಡೆ ಓಡಾಡೋರಿಗೆ. ನೀನ್ ರೂಮ್ ಒಳಗಡೆ ಇರ್ತೀಯ, ಈಚೆ ಇರ್ತೀಯ? ಅವಾಗ ರೂಮ್ ಒಳಗಡೆ ಅಪಾಯ, ರೂಮ್ ಒಳಗಡೆ ಅಪಾಯ. ಹೊರಗಡೆ ಓಡಾಡ್ತಾ ಓದಿದ್ದೀನಿ ಅದನ್ನ. ಹೀರೋ ಸಾಹೇಬ್ರೆ, ಒಬ್ಬ ಒಂದು ಗಂಡ ಹೆಂಡತಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಎದುರುಗಡೆಯಿಂದ ಒಂದು ಚೆನ್ನಾಗಿರೋ ಹುಡುಗಿ ನಡ್ಕೊಂಡ್ ಬರ್ತಾಳೆ. ಅವಾಗ ಗಂಡನ ಕಣ್ಣು ಒಂಚೂರು ಹಿಂಗ ಹೋಗುತ್ತೆ. ಅವಾಗ ಅವನಿಗೆ ಇದೊಂದು ಬೋರ್ಡ್ ಇಡ್ಬೋದು, ಅಪಾಯವಿದೆ ಎಚ್ಚರಿಕೆ. ಫೋನ್ ಮಾಡಿ ಕೇಳಲ್ಲ ಈ ತರ ಪರಿಸ್ಥಿತಿ ಆಗಿದ್ಯಾ ಅಂತ? ಇದು ಇದ್ರ ಕತೆ ಹಸು ಕತೆ ತರ ಆಗೋಯ್ತಲ್ಲ ಇದು. ನಮ್ಮಂತ ಬ್ಯಾಚುಲರ್ಸ್ ರೂಮ್ ಎದುರುಗಡೆ ಹಾಕ್ಬೋದು ಅಪಾಯವಿದೆ ಎಚ್ಚರಿಕೆ ಅಂತ. ಯಾಕಂದ್ರೆ ಯಾವ್ಯಾವ ಪೊಸಿಷನ್ ಅಲ್ಲಿ ಹೆಂಗೆ ಮಲ್ಕೊಂಡಿರ್ತೀವಿ, ಒಳಗಡೆ ಏನೇನ್ ಬಿದ್ದಿರುತ್ತೆ ಅಂತ ಗೊತ್ತಿರಲ್ಲ. ಸಡನ್ ಆಗಿ ಯಾರು ಎಂಟ್ರಿ ಕೊಟ್ರೆ ಹಾರ್ಟ್ ಅಟ್ಯಾಕ್. ಒಂದ್ ಪೊಸಿಷನ್ ತೋರಿಸ್ಬೋದು. ಈಗ ಯಾವ್ದೇ ಪೊಸಿಷನ್ಗಳು ಬೇಡ. ಸಿನಿಮಾದಲ್ಲಿ ಇದೆ, ಬ್ಯಾಚುಲರ್ ಸಾಂಗ್ ಅಲ್ಲೇ ಇದೆ ಯಾವ್ಯಾವ ಪೊಸಿಷನ್ ಇದೀವಿ ಅಂತ. ಡೈರೆಕ್ಟರ್ ಅಣ್ಣ, ENT ಆಬ್ವಿಯಸ್ಲಿ ನಮ್ಮ ಫ್ರೆಂಡ್. ಅಂದ್ರೆ ಏನ್ ಇಂಟರ್ವ್ಯೂ ನಡೀತು ಅವಾಗಿಂದ ಇದೆಲ್ಲ ಎಡಿಟ್ ಮಾಡದೆ ಹಂಗಂಗೆ ಹಾಕ್ಬಿಟ್ರೆ ನಮ್ಗೆ ಇದು ಅಪಾಯವಿದೆ ಎಚ್ಚರಿಕೆ.
ಅಲ್ಲ ಗುರು, ಸಾಮಾನ್ಯವಾಗಿ ಎಲ್ಲರೂ ದಿನ ಗಳಿಗೆ ಮುಹೂರ್ತ ಎಲ್ಲ ನೋಡ್ತಾರೆ. ನೀವು ಅಮಾವಾಸ್ಯೆ ದಿನ ಬರ್ತಿದ್ದೀರಾ. ಈ ಅಮಾವಾಸ್ಯೆ ಅಂದ್ರೆ ಆ ಪದನೇ ಒಂಥರ ವೈಬ್ರೇಷನ್ ಬಸ್. ಅದರಲ್ಲಿ ಒಳ್ಳೇದು ಕೆಟ್ಟದು ನೆಗೆಟಿವ್ ಪಾಸಿಟಿವ್ ಎಲ್ಲ ಇರುತ್ತೆ ಅಲ್ವಾ. ಸೊ ನಮ್ಮ ಕಥೆಯಲ್ಲಿ ಅಮಾವಾಸ್ಯೆ ಅನ್ನೋದು ಒಂದು ದೊಡ್ಡ ಸೆಗ್ಮೆಂಟು. ಆ ಅಮಾವಾಸ್ಯೆ ದಿನ ಈ 3 ಜನ ಹುಡುಗರು ಏನ್ ಡಿಸಿಷನ್ ತಗೊಳ್ತಾರೆ, ಅದನ್ನ ಹೆಂಗೆ ಎದುರು ಹಾಕೊಳ್ತಾರೆ, ಅದು ಆ ಕಾಡಲ್ಲಿ, ಅಂತ ದೊಡ್ಡ ಕಾಡಲ್ಲಿ, ಕತ್ತಲೆ ಕಾಡಲ್ಲಿ ಹೇಗೆ ಅದನ್ನ ಫೇಸ್ ಮಾಡ್ತಾರೆ ಅನ್ನೋದು ತುಂಬಾ ಒಂದಷ್ಟು ವಿಚಿತ್ರ ಮತ್ತು ವಿಲಕ್ಷಣವಾಗಿ ಹೋಗುತ್ತೆ ಆಯ್ತಾ. ಸೊ ಹಾಗಾಗಿ ನಮ್ಮ ಸಿನಿಮಾಗೆ ಅಮಾವಾಸ್ಯೆ ತುಂಬಾ ಸೂಕ್ತ. ಅಂಡ್ ಈ ಅಮಾವಾಸ್ಯೆ ದಿನನೇ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಬಂದಿರೋ ಎಲ್ರಿಗೂ ಪಾಸಿಟಿವ್, ಅಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಡೌಟ್ ಇಲ್ಲ. ಫೈನ್. 1 ನಿಮಿಷದಲ್ಲಿ ನಿಮ್ಮ ಸಿನಿಮಾ ಕಥೆ ಹೇಳಬೇಕು. ಸಿನಿಮಾ ಕಥೆ ಹೇಳೋ ಧೈರ್ಯ ಇದೆಯಾ? ಇದೆ ಬಸ್. 1 ನಿಮಿಷ ಟೈಮಲ್ಲಿ ನಿಮ್ಮ ಸಿನಿಮಾ ಏನು ಅಂತ ಕತೆ ಹೇಳಿ. 3 ಜನ ಬೇಜವಾಬ್ದಾರಿತನದ ಹುಡುಗರು ಏನೇನೋ ಮಾಡಕ್ ಹೋಗಿ ಕೆಲಸ ಸಿಗದೆ ಅಲಿತಾ ಇರುವಾಗ ಅವರು ತಗೊಳ್ಳೋ ಕೆಟ್ಟ ನಿರ್ಧಾರಗಳಿಂದ ಒಂದು ದೊಡ್ಡ ಕಾಡಿಗೆ ಹೋಗಿ ಸಿಕ್ಕಾಕೊಳ್ತಾರೆ. ಅದು ಕತ್ತಲೆ ರಾತ್ರಿ. ಅಲ್ಲಿ ಅವ್ರೇನೋ ಏನೋ ಅಲ್ಲಿಂದ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ತಗೊಳ್ಳೋ ನಿರ್ಧಾರಗಳಿಂದ ಒಂದಷ್ಟು ಘಟನೆಗಳು ಅವ್ರನ್ನ ಫೇಸ್ ಮಾಡ್ತಾ ಹೋಗುತ್ತೆ. ಅಂಡ್ ಆ ಘಟನೆಗಳನ್ನ ಇವರು ಕೂಡ ಫೇಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿಂದ ಹೇಗೆ ಅದು ಅಪಾಯದ ಎಚ್ಚರಿಕೆ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಹೇಗೆ ಆಚೆ ಕಡೆ ಬರ್ತಾರೆ ಅನ್ನೋದು ನನ್ನ ಸಿನಿಮಾ. ನಾನು ಇನ್ನು ಎಕ್ಸ್ಟ್ರಾ ಏನೂ ಬಿಟ್ಕೊಡಲ್ಲ ಬಾಸ್, ಅದನ್ನು ಸಿನಿಮಾದಲ್ಲೇ ಬಂದು ನೋಡ್ಬೇಕು. ಈಗ ಸಿನಿಮಾನ ನೋಡೋದಕ್ಕೆ ಜನರು ಬರಬೇಕು ಅನ್ನೋದಕ್ಕೆ ಒಂದು ವಿಶೇಷವಾಗಿ ಏನಾದರೂ ಒಂದು ಮನವಿ ಮಾಡ್ಬೋದಾ? ಜನರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದು ಜನರ ಮೇಲೆ ಆಪಾದನೆ ಇದೆ. ಬಟ್ ಅದು ನಾನು ಒಪ್ಪಲ್ಲ. ನನ್ನ ಸಿನಿಮಾದಲ್ಲಿ ಒಂದು 5 ಕಂಟೆಂಟ್ ಇದೆ. ಬ್ಯಾಚುಲರ್ ಸಾಂಗ್ ಇದೆಯಲ್ಲ ಬಾಸ್, ಅದನ್ನ ನೋಡಿ ನಿಮ್ಮ ಮುಖದಲ್ಲಿ ಒಂದು ಕ್ಷಣಕ್ಕಾದ್ರೂ ನಗು ಬಂದ್ರೆ, ಚುರುಕು ನೋಟವೇ ಸಾಂಗ್ ಇದೆ, ಆ ಸಾಂಗ್ ನೋಡಿ ಒಂದು ಕ್ಷಣಕ್ಕಾದ್ರೂ ನಿಮ್ಮ ಲವ್ ನಿಮಗೆ ಫೀಲ್ ಆದ್ರೆ, ನಮ್ಮ ಟೀಸರು ಮತ್ತೆ ಟ್ರೈಲರ್ ಅಲ್ಲಿ ಅದನ್ನ ನೋಡುವಾಗ ನಿಮಗೆ ಒಂದು ಸ್ವಲ್ಪ ಹೊತ್ತಾದ್ರೂ ಒಂದು ಇಂಟ್ರೆಸ್ಟಿಂಗ್ ಇದು ಮುಂದೆ ಏನಾಗುತ್ತೆ ಅಂತ ಕುತೂಹಲ ನಿಮ್ಮಲ್ಲಿ ಮೂಡಿದ್ರೆ ಮಾತ್ರ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬನ್ನಿ. 150 ರೂಪಾಯಿ ಕೊಟ್ಟು ನೋಡಿ, ಇಲ್ಲ ಅಂದ್ರೆ ನಿಮ್ಮ ಟೈಮ್ ವೇಸ್ಟೇ ಮಾಡ್ಕೊಳಕ್ ಹೋಗ್ಬೇಡಿ. ಅಷ್ಟು ಕಾನ್ಫಿಡೆನ್ಸ್ ನಾನು ಈ 5 ಕಂಟೆಂಟ್ ಏನು ಬಿಟ್ಟಿದ್ದೀನಿ ಇದ್ರಲ್ಲಿ ಅನ್ಕೊಡ್ತೀನಿ. ಅಂಡ್ 12ರಿಂದ 15 ನಿಮಿಷ ಖರ್ಚು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗುತ್ತೆ. ಅದನ್ನ ನೋಡಿ ಜನ ಥಿಯೇಟ್ರಿಗೆ ಬರಲಿ ಅಷ್ಟೇ. ನೈಸ್, ಖುಷಿ ಆಯಿತು. ಇಷ್ಟು ಹೊತ್ತು ನಮ್ಮ ಚಾನಲ್ಗೆ ಬಂದು ಎಲ್ಲ ನೀವು ಮಾತಾಡಿ ನಿಮ್ಮ ಸಿನಿಮಾ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಕೀರ್ತಿ ಎಂಟರ್ಟೈನ್ಮೆಂಟ್ ನೋಡ್ತೀರಾ? ಯಾವಾಗಾದ್ರು ನೋಡಿದ್ದೀರಾ? ಖಂಡಿತವಾಗ್ಲೂ. ಅಂದರೆ ನಾನು ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಇಂಟರ್ವ್ಯೂಗಳು ಅದಿದ್ದು ಆ್ಯಕ್ಚುಲಿ ನೋಡೋದು ಕಮ್ಮಿ. ಬಟ್ ನಿಮ್ಮ ವೀಡಿಯೋಸ್ಗಳು ನಮ್ಮನ್ನು ಹುಡ್ಕೊಂಡು ಬಂದಿದೆ, ನಮ್ಮ ಸೋಷಿಯಲ್ ಮೀಡಿಯಾಗೆ ಹುಡ್ಕೊಂಡು ಬಂದಿರೋದೆ. ಪಂಚ್ಗಳು, ಕಾಮಿಡಿಗಳು, ನೀವು ಕೊಡುವಂಥ ಕ್ವಾಟ್ಲೆಗಳು 100% ನೋಡಿದ್ದೀವಿ. ಮುಂದೆ ದಂಪತಿ ಸಮೇತ ಬರ್ತೀರಾ ಅಂತ ಪ್ರಾಮಿಸ್ ಮಾಡಿದ್ದೀರಾ? ಸೀರಿಯಲ್ ದಂಪತಿಗಳು ಬರೋಣ ಸರ್, ಖಂಡಿತವಾಗಿ ಬರೋಣ. ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ, ಗುಮ್ಮಿಸ್ಕೊಳ್ಳೋದು ಹೆಚ್ಚ. ಗುರುಪ್ರಸಾದ್ ಬಾಸ್, ಗುರುಪ್ರಸಾದನ್ನ ರಿಪೀಟೆಡ್ ಹಾಕೊಂಡು ನೋಡಿದ್ದೀನಿ. ಯಾಕಂದ್ರೆ ನಮಗೊಂಥರ ಅವರು ಒಂಥರ ಮಾನಸ ಗುರುಗಳು ಇದ್ದ ಹಾಗೆ. ಅಂದರೆ ಅವರ ವ್ಯಕ್ತಿತ್ವದ ಎತ್ತರಕ್ಕೆ ಅವರು ಸಾವು ಉತ್ತರ ಅಲ್ಲ ಆಗಿತ್ತು. ಬಟ್ ಎನಿವೆ ನಾನು ತುಂಬಾ ಅರ್ಥ ಮಾಡ್ಕೊಂಡಿದ್ದು NT ಚಾನಲಿಂದಾನೆ. ಅವರು ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಅವರು ನಿಮಗಾಗಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅಪಾಯದ ಎಚ್ಚರಿಕೆ ಸಿನಿಮಾ ತಂಡಕ್ಕೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು. ಇದು ನಿಮಗೆ, ಇದು ಹೀರೋ ಕೊಟ್ಬಿಡಿ, ಪಕ್ಕದಲ್ಲಿ ಅವರು ಕೂಡ ಕೇಳಿ. ಥ್ಯಾಂಕ್ ಯು. ತಗೊಳ್ಳಿ. ಡೈರೆಕ್ಟರ್ ನಾನೇ ಕೊಡ್ಲಾ? ನೀವು ಅವಾಗ ಇಂಟರ್ವ್ಯೂ ಕರಿತೀರಿ ಅಣ್ಣ, ಈ ಥರ ಗಿಫ್ಟ್ ಸಿಗುತ್ತೆ, ಭಾಳ ಖುಷಿ ಆಗುತ್ತೆ. ಎಲ್ಲರಿಗೂ ಅಯೋಧ್ಯೆಗೆ ಹೋಗಾಗ ಅದೃಷ್ಟ ಇನ್ನ ಬಂದಿರಲಿಲ್ಲ, ನೀವು ಇಲ್ಲೇ ತೋರಿಸ್ಬಿಟ್ರಿ. ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿಯಲ್ಲಿದೆ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ. ಒನ್ ಸ್ಟಾಪ್ ಸೊಲ್ಯೂಷನ್. ಪುಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲ ರೀತಿಯ ಬಟ್ಟೆಗಳು, ಯಾವುದೇ ಫಂಕ್ಷನ್ಗೆ ಹೋದರೂ ಕಂಪ್ಲೀಟ್ ಒಂದೇ ಅಂಗಡಿಯಲ್ಲಿ ಎಲ್ಲ ಶಾಪಿಂಗ್ ಮಾಡ್ಕೊಂಬರ್ಬೋದು. ಹೋಗಿ ಭೇಟಿ ಕೊಡಿ ಸುದರ್ಶನ್ ಸಿಲ್ಕ್ಸ್. ಸಿನಿಮಾದ ಸಕ್ಸಸ್ ಮೀಟ್ಗೆ ಬಟ್ಟೆನ ನಾವು ಅಲ್ಲೇ ತಗೊಳ್ತೀವಿ, ನಿಮಗೂ ಕೊಡಿಸ್ತೀವಿ. ಜೊತೆಗೆ ಇವರು ದಯವಿಟ್ಟು ಇವ್ರ ಚಡ್ಡಿಗಳು ಒಣಗಾಗಕ್ಕೆ ಜಾಗ ಮಾಡ್ಕೊಡಿ. ಅದೇ ಮೇನ್. ಓಕೆನಾ? ಪಾರ್ಟ್ 2 ಅಲ್ಲಿ ಮಾಡ್ಕೊಳ್ಳೋಣ. ನಮ್ಮ ರೆಗ್ಯುಲರ್ ಗಿಫ್ಟಿಂಗ್ ಪಾರ್ಟ್ನರ್ ರಾಗ ಆರ್ಟ್ಸ್ ಅವ್ರ ಕಡೆಯಿಂದಲೂ ಒಂದು ಗಿಫ್ಟ್ ಇದೆ. ಗಂಟೆಮಣಿ. ಇದು ಆ ಕಡೆ ತಲುಪಿಸಿ. ಅಪಾಯ ಎದುರಾದರೆ ಇಲ್ಲಿ ಸೌಂಡ್ ಮಾಡಿ ಅಂತ. ಸೂಪರ್. ಸೊ ಇದು ರಾಗ ಆರ್ಟ್ಸ್, HSR ಲೇಔಟ್, ಜಯನಗರ್ ಮತ್ತು ಸದಾಶಿವನಗರಲ್ಲಿದೆ. ಇಲ್ಲಿ ತಾಂಜಾವೂರ್ ಪೇಂಟಿಂಗ್ಸು, ಗ್ರಾಸ್ ಐಟಮ್ಸು, ಟೀಕುಡ್ ಫರ್ನಿಚರ್ಸು, ಗಿಫ್ಟಿಂಗ್ ಐಟಮ್ಸು ಎಲ್ಲವೂ ಇದೆ. ಸುಮಾರು 50 ರೂಪಾಯಿಂದ 15 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಐಟಮ್ಸ್ ಇದೆ ಈ ಅಂಗಡಿಯಲ್ಲಿ. ಓಹೋ, ತುಂಬ ಒಳ್ಳೆ ಅಂಗಡಿ, ತುಂಬ ಪಾಸಿಟಿವ್ ವೈಬ್ಸ್ ಇರೋ ಅಂಗಡಿ. ಒಂದ್ಸಲ ವಿಸಿಟ್ ಮಾಡಿ ರಾಗ ಆರ್ಟ್ಸ್. ಇದೇ ರೀತಿ ನಮ್ಮ ಸಿನಿಮಾನು ಸೌಂಡ್ ಮಾಡಲಿ, ಅದಕ್ಕೆ ಜನ ಥಿಯೇಟ್ರಿಗೆ ಬರಲಿ, ನಿಮ್ಮ ಚಾನಲ್ ಅದಕ್ಕೆ ಒಂದು ಕಾರಣ ಆಗಲಿ ಅನ್ನೋದು ನಮ್ಮ. ಕನ್ನಡ ಸಿನಿಮಾಗಳನ್ನು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಅಣ್ಣಯ್ಯ ಧಾರಾವಾಹಿಯಿಂದ ನಮ್ಮ ಶಿವಣ್ಣ ಅವ್ರು ಗೆದ್ದಿದ್ದಾರೆ, ಶ್ರೀಯುತ ವಿಕಾಸ್ ಉತ್ತಯ್ಯ ಅವರು. ಅವರನ್ನು ಈ ಸಿನಿಮಾ ಮೂಲಕನೂ ಕೂಡ ಗೆಲ್ಲಿಸಿ ನಿಮ್ಮ ಮನೆ ಮನೆಗೆ ತಲುಪಿಸಿ, ಆಮೇಲೆ ಇನ್ನು ದೊಡ್ಡ ಸೂಪರ್ ಸ್ಟಾರ್ ಆಗಲಿ ನಮ್ಮ ಹೀರೋ. ನಮ್ಮ ಅಮೃತಧಾರೆ ಖ್ಯಾತಿಯ ರಾಧಾ ಭಗವತಿಯವರು ಈಗ ಭಾರ್ಗವಿಯಾಗಿ ಬರ್ತಿದ್ದಾರೆ.
ಅವ್ರನ್ನ ಸೀರಿಯಲಲ್ಲಿ ನೋಡಿ ಗೆಲ್ಸಿದ್ದೀರಾ, ಈಗ ಸಿನಿಮಾ ಮುಖಾಂತರನೂ ಗೆಲ್ಲಿಸಿ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಹೊಸ ಹೀರೋಯಿನ್ ಎಂಟ್ರಿ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ಕೀರ್ತಿ ಎಂಟ್ರಿ ಕ್ಲಿನಿಕ್? ನಿಮ್ಮ ಮಾತು ಅಂದರೆ ಕೇಳಲಿಕ್ಕೆ ತುಂಬ ಚಂದ. ಪ್ರತಿಯೊಂದು ಕೌಂಟ್ರಲ್ಲೂ ನನಗೆ ತುಂಬ ನಗುವನ್ನು ತರಿಸುತ್ತೆ. ನಿಮ್ಮ ಚಾನಲ್ ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ, ತುಂಬ ಖುಷಿ ಆಗುತ್ತೆ. ಸೂಪರ್. ಇವರು ತುಂಬ ಮಾತುಗಳನ್ನು ಇದನ್ನ ಹಾಕಬೇಡಿ ಅಂತ ಡಿಲೀಟ್ ಮಾಡೋಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಅವರ ಮನವಿಗೆ ನಾನು ಹೋಗೊಟ್ಟು ತುಂಬ ಪದಗಳನ್ನು ಅವ್ರು ಆಡಿರೋ ಮಾತುಗಳನ್ನು ಡಿಲೀಟ್ ಮಾಡಿದ್ದೀನಿ. ಹೌದಲ್ವಾ? ಹಾಂ ಹೇಳಿ ಮಿಸ್ಟರ್ ಗಾಬರಿ. ನೀನು ನೋಡಿದ್ರೆ ಗಾಬರಿ ಆಗತ್ತಲ್ಲ ಚಿನ್ನ ನನಗೆ. ಹೌದಾ? ನಿನ್ನ ಕ್ಯಾರೆಕ್ಟರ್ ಆಲ್ರೆಡಿ ಗೆದ್ದಿದೆ. ಅಂದ್ರೆ ನನಗೆ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಕಂಟೆಂಟ್ಗಳು ರೀಲ್ಸ್ಗಳೆಲ್ಲ ಬರ್ತಾ ಇರ್ತವೆ. ಯಾವುದನ್ನು ತುಂಬಾ ಹೊತ್ತು ನೋಡಬೇಕು, ರಿಪೀಟ್ ನೋಡಬೇಕು ಅಂತ ಅನ್ಸಲ್ಲ. ನಿಮ್ಮ ಕೆಲವೊಂದು ಆಲ್ಮೋಸ್ಟ್ ಫುಲ್ ಎಲ್ಲವೂ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ, ಇಂಟರ್ವ್ಯೂಗಳು ಮತ್ತೆ ಆ ಕೇಳೋ ಕ್ವಶನ್ ರೀತಿಗಳು ಎಲ್ಲ. ಹಂಗಾಗಿ ನಾನು ನಿಮ್ದು ಎಲ್ಲೇ ಕಂಡ್ರು ರೀಲ್ಸ್ ಯೂಟ್ಯೂಬ್ ಅಲ್ಲಿ ಅದನ್ನ ನೋಡ್ತೀನಿ. ತುಂಬಾ ಇಷ್ಟ ನನಗೆ. ಇವನು ನಿಮ್ದು ಎಲ್ಲಿ ಕಂಡ್ರು ಬಿಡಲ್ಲ. ನಿಮ್ದು ಇಂಟರ್ವ್ಯೂ ಎಲ್ಲೇ ಕಂಡ್ರು ನೋಡ್ತೀನಿ. ಎಲ್ಲೇ ಕಂಡ್ರು ಬಿಡಲ್ಲ, ನೋಡ್ತೀನಿ. ಮತ್ತೆ ನೋಡ್ತೀನಿ. ಮಾಡ್ಕೊಳ್ಳಿ, ನಿಮ್ ಇಂಟರ್ವ್ಯೂ ಎಲ್ಲೇ ಕಂಡ್ರು ಬಿಡಲ್ಲ, ನಾನು ಖಂಡಿತ ನೋಡಿ. ನಿಶಾ ಅವರು ಇವತ್ತು ಬರ್ಬೇಕಾಗಿತ್ತು, ಅವರು ಬರೋಕ್ಕಾಗಿಲ್ಲ. ಅವ್ರು ಮುಂದೆ ಒಂದಿನ ಬರ್ತೀನಿ ಖಂಡಿತ. ನಾವು ಸೀರಿಯಲ್ ದಂಪತಿ ಸಮೇತ ಕೊಡ್ತೀವಿ ಇಂಟರ್ವ್ಯೂ ಅಂತ ಹೇಳಿದ್ದಾರೆ. ನಮ್ಮ ಶಿವಣ್ಣ ಅವರು ಆಲಿಯಾಸ್ ವಿಕಾಸ್ ಉತ್ತಯ್ಯ ಅವರು ಆಲಿಯಾಸ್ ನಮ್ಮ ಅಪಾಯವಿದೆ ಎಚ್ಚರಿಕೆಯ ಸೂರ್ಯ ಅವರು ಎರಡು ಮಾತಾಡಬೇಕು ಅಂತ ಮನವಿ. ಎಲ್ಲ ನೀವೇ ಹೇಳಾಯ್ತಲ್ಲ ಸ್ವಾಮಿ, ನಾವೇನಕ್ಕೆ ಮಾತಾಡೋಣ? ಮಾತಾಡಿ ಅಂತ ಮನವಿ ಗುರುವೆ ಮಾಡಿದ್ದು. ENT ಚೆನ್ನಾಗಾಯ್ತು, ನನಗೆ ಲಿಟರಲಿ ತುಂಬಾ ಇಷ್ಟ ಆಯ್ತು. ಎಲ್ಲಾ ಇಂಟರ್ವ್ಯೂಗಳಿಗೂ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ನೀವು ಜಾಸ್ತಿ ಕತೆ ಹೊಡೆಯಕ್ ಬಿಡಲ್ಲ, ಟು ದ ಪಾಯಿಂಟ್ ಮಾತಾಡ್ತಾರೆ. ಅಂಡ್ ಅದೇ ಆಕ್ಚುಲಿ ಪ್ಲಸ್ ಅನ್ಸುತ್ತೆ. ಅಂದ್ರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಏನ್ ಯೂನಿಕ್ನೆಸ್ ನಿಮ್ಮ ಶೋನಲ್ಲಿ ಅಂದ್ರೆ ಅದೇ ಅನ್ಸುತ್ತೆ, ಟು ದ ಪಾಯಿಂಟ್ ಮಾತಾಡೋಂಥದ್ದು. ಯಾರಿಗೂ ಕತೆ ಹೊಡೆಯಕ್ ಬಿಡಲ್ಲ ನೀವು. ಅಂಡ್ ತುಂಬಾ ಚೆನ್ನಾಗಾಯ್ತು. ಅಂಡ್ ಡೆಫಿನೆಟ್ಲಿ ನಿಮ್ಮ ಈ ಇಂಟರ್ವ್ಯೂ ಇಂದ ಅಪಾಯದ ಎಚ್ಚರಿಕೆಗೆ 100% ಸಪೋರ್ಟ್ ಆಗುತ್ತೆ. ಅಂಡ್ ಜನ 100% ಬಂದು ನೋಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಪ್ಲೀಸ್ ಬನ್ನಿ, ಪ್ಲೀಸ್. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಈ ಒಂದು ಇಂಟರ್ವ್ಯೂ ಅಲ್ಲಿ ನಾನಿದ್ದು. ಅದೇ ಇವ್ನು ಹೇಳಿದಾಗ ಗಾಬರಿ ಹೇಳ್ದಂಗೆ ಅವರಿಗೆ ಫಾರ್ಮಲ್ ಇಷ್ಟ ಆಗಲ್ಲ, ಏನಾದ್ರು ಸ್ವಲ್ಪ ಇನ್ಫಾರ್ಮಲ್ ಆಗಿ ಏನ್ ಹೇಳಿ. ಅದೇ ನಿಮ್ಮ ಕಂಟೆಂಟ್ಗಳು ಎಲ್ಲಿ ಬಂದ್ರು ನೋಡ್ತೀವಿ, ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ ನೀವು ಕೇಳುವಂತ ಕ್ವಶನ್ಗಳಾಗಿರ್ಬೋದು, ಕೊಡುವಂತ ಪಂಚ್ಗಳು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ರೇಂಜಿಗೆ ಇರ್ತವೆ ಒಂದೊಂದು. ತುಂಬಾ ಖುಷಿ ಆಯ್ತು. ಅದೇ ನಿಮ್ ಕಂಟೆಂಟ್ಗಳು ಎಲ್ಲಾ ಕಡೆ ನಮ್ಗೆ ರೀಚ್ ಆಗತ್ತೆ. ಇವ್ನು ಹೇಳ್ದಾಗ್ಲೆ ಹುಡ್ಕೊಂಬರತ್ತೆ ನಮ್ಮನ್ನ, ಬಿಕಾಸ್ ಅಷ್ಟು ರೀಚ್ ಆಗತ್ತೆ, ಜನಕ್ಕೆ ತಲುಪಿಸ್ತೀರಾ ನೀವು ವಿಷಯಗಳನ್ನ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈ ಮಾನ ಮರ್ಯಾದೆನ ತುಂಬಾ ಮುದ್ದಾಗಿ ಕಳೆದು ಒಂದು ಸ್ವಲ್ಪ ಕಚಕುಳಿ ಇಡುವಂತ ಚಾನಲ್ ಇದು. ಬೇರೆಯವ್ರಿಗಿಂತ ವಿಭಿನ್ನ, ವಿಶೇಷ, ವಿಕಾರ, ವಿಡಂಬನಾತ್ಮಕ. ENT ಕ್ಲಿನಿಕ್ ನೋಡ್ತಾ ಒಂದಷ್ಟು ವಿಚಾರಗಳು ಸಿಗುತ್ತೆ. ಹಂಗೆ ನಿಮಗೆ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನಗು ಸಿಗುತ್ತೆ. ಅವರು ಆಲ್ರೆಡಿ ENT ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಮೋಸ ಇಲ್ಲ, ಹಾಗೆ ನಡೀಲಿ, ಹಿಂಗೆ ನಡ್ಕೊಂಡು ಹೋಗ್ತಾ ಇರಲಿ. ನಮ್ಮ ನೆಕ್ಸ್ಟ್ ಸಿನಿಮಾಗೂ ವರ್ಕಿಂಗ್ ಪಾರ್ಟ್ನರ್ ಥರ ಬರಲಿ, ಅವರು ಅಷ್ಟು ದೊಡ್ಡದಾಗಿ ಬೆಳೀಲಿ, ಪ್ರೊಡ್ಯೂಸರೇ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಡೈರೆಕ್ಟ್ರು. ಇನ್ನು ಬರವಣಿಗೆ ಹೇಗಿರ್ಬೇಡ, ನಿಜವಾಗ್ಲೂ ಚೆನ್ನಾಗಿದೆ, ಒಳ್ಳೊಳ್ಳೆ ಡೈಲಾಗ್ಸ್ ಬರ್ದಿದ್ದಾರೆ. ಖಂಡಿತ ಸಿನಿಮಾ ಥಿಯೇಟರ್ಗೆ ಹೋಗಿ. ಇದೇ ಶುಕ್ರವಾರ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಥಿಯೇಟರಲ್ಲೇ ನೋಡಿ. ಇದು ಹೊಸಬರ ಪ್ರಯತ್ನ, ಹೊಸ ನಿರ್ದೇಶಕರು ಕನ್ನಡಕ್ಕೆ ಬಂದಿದ್ದಾರೆ. ಇದು ಡೆಬ್ಯೂ ಡೈರೆಕ್ಷನ್ ಅಂತೂ ಖಂಡಿತ ಅನ್ಸಲ್ಲ. ಇವರ ಬರವಣಿಗೆ ಮತ್ತು ಇವರ ಮೇಕಿಂಗು ತುಂಬ ಕಾಣುತ್ತೆ ನನಗೆ. ಇದರಲ್ಲಿ ಸುನಾದ್ ಗೌತಮ್ ಅವರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಹಾಡುಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸುನಾದ್ ಗೌತಮ್ ಅವರೇ, ನಿಮಗೂ ಥ್ಯಾಂಕ್ ಯು. ಈ ಸಿನಿಮಾದ ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು. ಯಾಕಂದರೆ ನಾನು ಈ ಸಿನಿಮಾಗೆ ಕೆಲಸ ಮಾಡಿದ್ದೀನಿ. ಏನಂತ ತೊಗೊಂಡಿರೋದು ನೀವು ನನ್ನ? ಮಾರ್ಕೆಟಿಂಗ್ ಕ್ರಿಯೇಟಿವ್ ಕನ್ಸಲ್ಟೆಂಟ್ ಥರ ಅದೇನೋ ಇಟ್ಕೊಂಡಿದ್ದಾರೆ ಆ ಥರ ಹೆಸರುಗಳು. ಕೆಲವೊಂದು ಸಣ್ಣ ಪುಟ್ಟ ಐಡಿಯಾಸ್ ಕೊಟ್ಟಿದ್ದೀನಿ. ಡಿಜಿಟಲ್ ಒಳ್ಳೊಳ್ಳೆ ಐಡಿಯಾ ಕೊಟ್ಟಿದ್ದೀರಿ, ನಮ್ಗೆ ಖುಷಿ. ಐಡಿಯಾ ಕೊಡಕ್ಕಂತ ಬಂದು ಆಮೇಲೆ ಇವರು ಎಂತೆಂತ ಐಡಿಯಾ ಕೊಟ್ಟಿದ್ದಾರೆ ಅಂದ್ರೆ, ಇವರು ಸಿನಿಮಾ ಸರ್ ಹೆಂಗ್ ಪ್ರಮೋಷನ್ ಮಾಡೋದು ಅಂತ ಕೇಳಿದ್ರೆ, ಸಿನಿಮಾ ರಿಲೀಸಿಗೆ 2 ದಿನ ಇದನ್ನ ಸತ್ತೋಗ್ಬಿಡು ಮಗ ಅಂತ ಹೇಳಿ ಐಡಿಯಾ ಕೊಟ್ಟಿದ್ರು. ಒಳ್ಳೆ ಪ್ರಮೋಷನ್ ಆಗುತ್ತೆ ಅಂತ ಐಡಿಯಾ ಕೊಟ್ಟಿದ್ರು. ಅದು ನಮ್ಮ ಟೀಮ್ ಯಾರೋ ಇಂಪ್ರೂವೈಸ್ ಮಾಡಿದ್ದಾರೆ. ಸರ್ ನೇಣ್ ಹಾಕೊಂಡು ಸತ್ತೋಗಿ ಟ್ರೆಂಡ್ ಅಲ್ಲಿ ಇದೆ ಅಂತ ಇಂಥ ಐಡಿಯಾ ಎಲ್ಲ ಕೊಟ್ಬಿಟ್ಟು ಥ್ಯಾಂಕ್ ಯು. ಅದು ಎಡಿಟ್ ಮಾಡ್ಕೊಳ್ಳಿ. ಒಳ್ಳೆ ಇವರ ಮೊದಲನೇ ಹಿಟ್ ನಮ್ಮ PQR. ಮೊದಲನೇ ಹಿಟ್ PQR. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪ್ರಮೋಷನಲ್ ಐಡಿಯೇಷನ್ಸ್ನ ಕೊಟ್ಟಿದ್ದೀನಿ. ಶೀತಲ್ ಶೆಟ್ಟಿ ಅವರ ಶೀಟೇಲ್ಸ್ ಅಂತ ಒಂದು ಟೀಮು, ಅವರು ಎಕ್ಸಿಕ್ಯೂಷನ್ ಪಾರ್ಟಲ್ಲಿದ್ದಾರೆ. ಕ್ರಿಯೇಟಿವ್ಸ್ ಎಕ್ಸಿಕ್ಯೂಷನ್ ಅವ್ರು ನೋಡ್ಕೊಂಡಿದ್ದಾರೆ. ಮತ್ತು ನಮ್ಮ ಕೆಲವು ಐಡಿಯೇಷನ್ಸ್ಗಳನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ ಸಿನಿಮಾ ಪ್ರಚಾರದ ಕಾರ್ಯದಲ್ಲಿ. ಒಟ್ಟಾರೆ ಎಲ್ಲ ನೋಡಿ. ಇದಾಗಿತ್ತು ಅಪಾಯವಿದೆ ಎಚ್ಚರಿಕೆ ಸಿನಿಮಾದ ಮನದಾಳದ ಮಾತುಗಳು. ಮತ್ತು ನಿಶಾ ಹಾಗೂ ವಿಕಾಸ್ ಉತ್ತಯ್ಯ ಅವ್ರ ಜೊತೆ ಮತ್ತೊಮ್ಮೆ ಕೀರ್ತಿ ENT ಕ್ಲಿನಿಕಲ್ಲಿ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಸದ್ಯದಲ್ಲೇ.
ಅವ್ರ ಮುಖದಲ್ಲಿ ಒಂದು ನಗು ಬರಬೇಕಾಗಿತ್ತು, ಅದಕ್ಕೋಸ್ಕರ. ಆ ಸೀಕ್ವೆನ್ಸಿಗೆ ಇದು ಸೀಕ್ವೆಲ್ ತರ, ಅವ್ರಿಗೆ ನಿಮಗೆ ಮೇಜರ್ ಅದು, ಇದು ಸೀಕ್ವೆಲ್. ಹೌದೌದು. ಸೊ ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.